ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ ನಾವು ಭಗವದ್ಗೀತೆ ಉಪನ್ಯಾಸಗಳನ್ನ ನೋಡೋ ಹಾಗಾಗ್ತಾ ಇದೆ. ಶ್ರೀರಾಮನ ಮತ್ತು ಅವರ ಒಂದು ಆಶೀರ್ವಾದ ತಗೊಂಡು ಮುಂದುವರ್ಸೋಣ. ತುಂಬ ಇಂಪಾರ್ಟೆಂಟ್ ಇದು ಸಾಧಕರಿಗೆ. ಮುಮುಕ್ಷುಗಳನ್ನು ತಪ್ಪು ಹಾದಿಗೆ ಎಳೆಯುವ ಕಾಮ, 3ನೇ ಅಧ್ಯಾಯದಲ್ಲಿ ಇದು ಕೊನೆಯ ಚಾಪ್ಟರ್. ಇಲ್ಲಿ ಅರ್ಜುನನ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ನಾವು ಪ್ರಪಂಚದಲ್ಲಿ ಸ್ವೇಚ್ಛಾ ಪ್ರವೃತ್ತಿಯಿಂದ ನಡೀತಾ ಇರ್ತೀವಿ. ಯಾಕೆ ಈಗ ವೀರಪ್ಪನಿಗಂತ ಕೆಲಸ ಮಾಡಬಾರ್ದು, ವೀರಪ್ಪ ಬಿಟ್ಬೇಡ, ಜನರಲ್ ಆಗಿ ಮಾಮೂಲಿಯಾಗಿ ವ್ಯವಹಾರದಲ್ಲಿ ಸುಳ್ಳು ಹೇಳೋದು, ಮೋಸ, ವಂಚನೆ, ಕಪಟ, ಅದು ಎಲ್ಲರೂ ಮಾಡ್ತಾ ಇರ್ತಾರೆ. ಮಾಡಬಾರ್ದು ಅಂತ ಗೊತ್ತು, ಆದರೂ ನಾವು ಮಾಡ್ತಾ ಇರ್ತೀವಿ. ಯಾಕೆ? ಒಂದು. ಎರಡನೇದು, ನಾವು ಫಲಾಪೇಕ್ಷೆಯಿಂದ ಮಾಡ್ತೀವಿ. ಅಕಸ್ಮಾತು ನೋಡಿ, ಫಾರ್ ಎಕ್ಸಾಂಪಲ್, ಹಣ ಬೇಕು, ಲಕ್ಷ್ಮೀ ಪೂಜೆ, ವಿದ್ಯೆ ಬೇಕು, ಸರಸ್ವತಿ ಪೂಜೆ, ಹೀಗೆ ಎಲ್ಲವನ್ನೂ ಕೂಡ ಕಾಮ್ಯಾಪೇಕ್ಷೆಯಿಂದ ನನಗೆ ಅವುಗಳು ದಕ್ಕಬೇಕು ಅಂತ ಹೇಳಿ ದೇವರನ್ನ ಸೇರಿಸ್ಕೊಂಡು ಮಾಡ್ತೀವಿ. ಯಾಕೆ ಅವ್ರು ಕರ್ಮಯೋಗ ಮಾಡೋಕ್ಕೆ ಬರಲ್ಲ ಅಂತ ಪ್ರಶ್ನೆ ಗೊತ್ತಿರುತ್ತೆ. ಹೋಗಲಿ, ಕರ್ಮಯೋಗ ಅಂತಂದರೆ ಅವರು ನಿಷ್ಕಾಮದಿಂದ ಕೆಲಸ ಮಾಡ್ತಾರೆ. ಅವರು ಕೂಡ ನಿಷ್ಕಾಮದಿಂದ ಕೆಲಸ ಮಾಡ್ತಾ ಇದ್ರು. ಒಂದೊಂದು ಸಲ ನಮ್ಮ ಕೈನಲ್ಲಿ ಕಾಮ್ಯ ಕರ್ಮದಿಂದ ಮಾಡೋ ಹಾಗೆ ಮಾಡಿಬಿಡುತ್ತೆ. ಯಾಕೆ? ಮತ್ತೆ ಅರ್ಜುನನಿಗೆ ನೋಡ್ರಿ, ಅವನ ಧರ್ಮ ಕ್ಷತ್ರಿಯ ಧರ್ಮ ಅದನ್ನು ಬಿಟ್ಟು, ಸ್ವಧರ್ಮವನ್ನು ಬಿಟ್ಟು ಬೇರೆ ಧರ್ಮದಲ್ಲಿ ಹೋಗಕ್ಕೆ ಶುರು ಮಾಡಿಬಿಟ್ಟ. ಭಿಕ್ಷೆ ಎತ್ಕೊಂಡು ನಾನು ಜೀವನ ಮಾಡ್ತೀನಿ, ನನಗೆ ಯುದ್ಧ ಬೇಡ ಅಂತ. ಹೀಗಾಗಲಿಕ್ಕೆ ಕಾರಣ ಏನು? ಮತ್ತೆ ಕೊನೆ ಹಂತದ ಸಾಧನೆಗಳಲ್ಲಿ ನೆನ್ನೆ ಹೇಳಿದ್ವಿ, ವಿಶ್ವಾಮಿತ್ರ ಕೊನೆ ಹಂತದ ಸಾಧನೆಯಲ್ಲಿ ಸ್ವರ್ಗವನ್ನು ಸೃಷ್ಟಿ ಮಾಡಿ ತನ್ನ ತಪಸ್ಸನ್ನು ಕಳ್ಕೊಂಡ, ಮೇನಿಕೆ ಕಳ್ಕೊಂಡ, 100 ಜನ ಮಕ್ಕಳನ್ನ ಸುಟ್ಟು ಕಳ್ಕೊಂಡ. ಹೀಗಾಗ್ತಾ ಇರುತ್ತಲ್ಲ, ಯಾಕೆ? ಗೊತ್ತಿಲ್ವಾ? ಗೊತ್ತಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾ ಬರ್ತಾನೆ. ಹೀಗೆ ಮಾಡಬಾರ್ದು ಅಂತ ತಿಳಿದಿದ್ರು ಮತ್ತೆ ನಮ್ಮನ್ನು ಯಾವುದೋ ಒಂದು ಶಕ್ತಿ ಹಿಂದೆಗಡೆಯಿಂದ ದಬ್ಬಿ ಆ ಕೆಲಸ ಮಾಡಿಸುತ್ತೆ. ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಕೃಷ್ಣ ಭಗವಂತನಿಗೆ ಅರ್ಜುನ. ಇದು ಎಲ್ಲರ ಪ್ರಶ್ನೆ, ನಮ್ಮ ಪ್ರಶ್ನೆನು. ಇದಕ್ಕೆ ಕಾಮವೇ ಕಾರಣ, ನಮ್ಮ ಕಾಮವೇ ಇದಕ್ಕೆ ಕಾರಣವಾಗಿರುತ್ತದೆ. ಇದಕ್ಕೆ ಸಂಗದಿಂದ ಕಾಮ ಅಂತ ಹೇಳ್ತೀವಿ. ಕಾಮಾತ್ಮರಾದವರು ಕಾಮ್ಯ ಕರ್ಮವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಕರ್ಮಯೋಗದ ನಿಶ್ಚಯ ಅಥವಾ ಬುದ್ಧಿ ಉಂಟಾಗೋದೇ ಇಲ್ಲ. ಇಂದ್ರಿಯಗಳು ವಿಷಯಗಳನ್ನು ಹಿಂಬಾಲಿಸುವಲ್ಲಿ ಮನಸ್ಸು ಇಂದ್ರಿಯಗಳಿಂದ ಹೋಗ್ಬಿಡುತ್ತೆ. ಅಂದರೆ ನಾವು ಯಾವುದಾದ್ರೂ ಒಂದು ವಸ್ತು ನೋಡಿದ ತಕ್ಷಣ ನಾನು ಅದನ್ನು ಅನುಭವಿಸ್ಬೇಕು ಅಂತ ಆಸೆ ಆಗುತ್ತೆ. ಯಾಕೆ? ಇದು ಪ್ರಶ್ನೆ. ಇದಕ್ಕೆ ಕಾಮವೇ ಆಸೆ ಅಂತ ಹೇಳಿ ನಿನ್ನೆ ಅದರ ಎಕ್ಸ್ಪ್ಲನೇಷನ್ ಆಯಿತು. ಅವಿದ್ಯಾ, ಕಾಮ, ಕರ್ಮ ಅಂತ ಹೇಳಿದ್ವಿ. ಅವಿದ್ಯಾ, ಕಾಮ, ಕರ್ಮ ಯಾವಾಗ ಮಾಡ್ತೀನೋ ಆವಾಗ ಜನ್ಮ, ಇದು ಸೈಕಲ್ ಸುತ್ತುತ್ತಾ ಇರುತ್ತೆ ಅಂತ. ಸೊ ಇಲ್ಲಿ ಅವಿದ್ಯೆಯಿಂದ ಕಾಮ ಬರುತ್ತೆ. ಕಾಮ ಇರೋದ್ರಿಂದ ನಾನು ಆ ಕೆಲಸದಲ್ಲಿ ತೊಡಗ್ತೀನಿ, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ. ಯಾವಾಗ ನಾನು ತೊಡಗ್ತೀನೋ ಆ ವಸ್ತು ಸಿಕ್ಕಿದ್ರೆ ಅದನ್ನು ಅನುಭವಿಸಿದಾಗ ಅದರ ಸಂಸ್ಕಾರ ಮೂಡುತ್ತೆ ಮನಸ್ಸಿನಲ್ಲಿ. ಮತ್ತಿರ್ಗ ಅದನ್ನು ಅನುಭವಿಸ್ಬೇಕು ಅಂತ ಆಸೆ ಆಗುತ್ತೆ ಅಂತ ಭಗವಂತ ಹೇಳ್ತಾ ಇರೋದು. ಸಿಗಲಿಲ್ವಾ ಕೋಪ ಬರುತ್ತೆ. ಕೋಪ ಬಂತ ಅಲ್ಲಿ ಅದರ ಹಿಂದೆಗಡೆ
ಮನಸ್ಸಿನಲ್ಲಿ ಕೋಪ ಬರುತ್ತೆ, ಬುದ್ಧಿ ಸ್ವಿಚ್ ಆಫ್ ಆಗಿಬಿಡುತ್ತೆ, ಬುದ್ಧಿ ಹಿಂದೆಗಡೆ ಚಿತ್ತ ಅದು ಸ್ವಿಚ್ ಆಫ್ ಆಗಿಬಿಡುತ್ತೆ. ಆ ಸ್ವಿಚ್ ಆಫ್ ಆಗೋಯ್ತು ಅಂತಂದರೆ ವಿವೇಕ ಕೆಟ್ಟೋಗುತ್ತೆ, ವಿವೇಕ ಇರಲ್ಲ. ನಾನು ಏನು ಸಿಕ್ಕಿದ್ರೆ ಅವಾಗ ಮಾಡಿಬಿಡ್ತೀನಿ, ಕೋಪದಲ್ಲಿ ಕುಯ್ಕೊಂಡ ಮೂಗು ಮತ್ತೆ ಬರೋದಿಲ್ಲ ಅಂತಾರೆ. ಹೀಗೆಲ್ಲ ಆಗ್ತಾ ಇರುತ್ತಲ್ಲ, ಯಾಕೆ? ಪ್ರತಿಯೊಂದಕ್ಕೂ ಕಾಮವೇ ಕಾರಣ. ಕಾಮ ಯಾತಕ್ಕೆ? ಅವಿದ್ಯೆಯಿಂದ ಅಂತ ಹೇಳಿದ್ದಾರೆ. ಕಾಮ ಒಂದು ಬಂತು ಅಂದರೆ ಅದರ ಮಕ್ಕಳು ಬೇಕಾದಷ್ಟು ಜನ ಇರ್ತಾರೆ. ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಇದಕ್ಕೆ ಸಮೋಹ, ಸಂಗ ಅಂತ ಹಿಂಗೆಲ್ಲ ಹೇಳ್ತಾರೆ. ಎಲ್ಲವೂ ಕಾಮವೇ. ನಾವು ಮಾಡಬಾರ್ದ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸಿದೆಲ್ಲ ಕಾಮ ಅಂತ ತಿಳಿಬೇಕು. ಆದ್ದರಿಂದ ಪ್ರಕೃತಿಯಿಂದ ಪ್ರೇರಿತರಾಗಿ ಅದರಂತೆ ಜೀವರುಗಳು ನಡೀತಾ ಇರ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸಮುದ್ರದಲ್ಲಿ ದೋಣಿ ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ರಿ, ನೆರಿಯಾದರೂ ಇಟ್ಕೊಳ್ರಿ, ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಗಾಳಿ ಜೋರಾಗಿ ಬಂತು ಅಂದರೆ ಆ ಗಾಳಿ ಯಾವ ಕಡೆ ಬಂದರೆ ಆ ಕಡೆ ಆ ದೋಣಿನ ಹೊಡ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಈ ವಿವೇಕ ಅನ್ನೋದು ಹೊಡ್ಕೊಂಡು ಹೋಗ್ಬಿಡುತ್ತೆ. ವಿವೇಕ ಕೆಟ್ಟೋಗ್ಬಿಟ್ರೆ ಆ ಗಾಳಿನ ವಿವೇಕ ಸರಿಯಾಗಿ ನಾವು ವಿಚಾರ ಮಾಡಿ ಇದು ಸರಿ ಇದು ತಪ್ಪು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ, ಕೋಪದಲ್ಲಿ ಹೊಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳೋದು. ಹೇಗೆ ಆ ಹಡಗು ಗಾಳಿ ಇದು ಯಾವ ಕಡೆ ಬೀಸುತ್ತೋ ಆ ಕಡೆ ಎಳ್ಕೊಂಡು ಹೋಗ್ಬಿಡುತ್ತೋ, ಹಾಗೆ ವಿವೇಕ ಸ್ವಿಚ್ ಆಫ್ ಆದಾಗ ನಮ್ಮ ಮನಸ್ಸು ಅದಕ್ಕೆ ಹೆಂಗೆ ಸಿಕ್ಕಿದ್ರೆ ಹಂಗೆ ಹೊಡ್ಕೊಂಡು ಹೋಗ್ಬಿಡುತ್ತೆ. ಬುದ್ಧಿ ಎಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಕಾಮವು ವಿವೇಕವನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಹಿಂದೆಗಡೆ ಕಾಮ ಇರುತ್ತೆ ನೋಡ್ರಿ, ಆ ವಿವೇಕನ ಎಳ್ಕೊಂಡು ಹೋಗ್ಬಿಡುತ್ತೆ. ಆಗ ನಾನು ವಿವೇಕ ಯಾವಾಗ ಹೊರಟೋಯ್ತೋ ಇದು ಧರ್ಮ, ಇದು ನ್ಯಾಯ ಎಲ್ಲ ಹೋಗ್ಬಿಡುತ್ತೆ. ಅರ್ಜುನನಿಗೆ ಇದೇ ಆಗಿರೋದು. ಇವಾಗ ತನ್ನ ಧರ್ಮ ಯಾವುದು, ಸ್ವಧರ್ಮ ಯಾವುದು ಅದನ್ನೇ ಬಿಡಕ್ಕೆ ಹೋಗ್ಬಿಟ್ಟಿದ್ನಲ್ಲ. ಯಾಕೆ? ಕಾಮದಿಂದ. ಕಾಮ ಅಂದರೆ ಏನು? ಇವ್ರ ಮೇಲಿದ್ದ ಮೋಹದಿಂದ, ತನ್ನ ಗುರುಗಳು, ತನ್ನ ತಾತ, ಇದ್ರ ಮೇಲೆ ಮೋಹದಿಂದ ಹಾಗಾಯಿತು. ಶೋಕ, ಮೋಹ. ಶೋಕ ಬಂದಿದ್ದು ಯಾತಕ್ಕೋಸ್ಕರ? ಮೋಹದಿಂದ. ಈ ಮೋಹ ಯಾತ್ರಿಂದ ಬಂತು? ಕಾಮದಿಂದ. ಕಾಮ ಯಾತ್ರಿಂದ ಬಂತು? ಅವಿದ್ಯೆಯಿಂದ. ನೋಡ್ರಿ, ಒಂದಕ್ಕೊಂದೇ. ಹಾಗೆ ಇದೇನು ಕಾಮ ಅಂತಂದರೆ ಇದನ್ನೇ ಇಟ್ಕೋಬೇಕಾಗಿಲ್ಲ, ಎಲ್ಲ ಸಂದರ್ಭಗಳಲ್ಲಿ ಇದಾಗ್ತಾ ಇರುತ್ತೆ. ಕಾಮ ಅಂತಂದರೆ ಆಸೆ, ಏನು ಬೇಕಾದರೂ ಅವರಿಗೆ. ಬೈ ಗಂಡು ಹೆಣ್ಣು, ಹೆಣ್ಣಿಗೆ ಗಂಡಿಗೆ ಕಾಮ ಅಂತ ತಿಳ್ಕೊಬೇಡಿ, ಏನು ಬೇಕಾದರೂ ಆಗ್ಬೋದು. ನೋಡ್ರಿ, ಅವನಿಗೆ ಅಲ್ಲಿ ಅರ್ಜುನನಿಗೆ ವಿವೇಕ ಸ್ವಿಚ್ ಆಫ್ ಆಗೋಯ್ತು. ವಿವೇಕ ಯಾವಾಗ ಸ್ವಿಚ್ ಆಫ್ ಆಗೋಯ್ತೋ ಚಿತ್ತದಿಂದ ಆ ಫೀಲಿಂಗ್ ಇರೋದಿಲ್ಲ. ಶಾಸ್ತ್ರದಲ್ಲಿ ಕೇಳಿರಲಿ, ಓದಿರಲಿ, ಎಲ್ಲ ಗೊತ್ತಿರಲಿ, ಅದು ಸ್ವಿಚ್ ಆಫ್ ಆಗಿಬಿಡುತ್ತೆ. ಆವಾಗ ನಮ್ಗೆ ಶಾಸ್ತ್ರ ಏನೋ ಕೆಲಸ ಮಾಡೋದಿಲ್ಲ. ಸಾರಿ, ಯಾರು? ರಾವಣ. ಅವನಿಗೇನು ಕಡಿಮೆ ಗೊತ್ತಿತ್ತ? ಶಾಸ್ತ್ರ ಎಲ್ಲ ಗೊತ್ತಿತ್ತು. ಬ್ರಾಹ್ಮಣರ ಮಗ, ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿದವನು, ತಂದೆ ಬಂದಿದ್ದೆ ಬ್ರಾಹ್ಮಣ, ಎಲ್ಲ ಗೊತ್ತಿತ್ತು. ಈಶ್ವರನ್ ತಪಸ್ ಮಾಡಿ ಮೆಚ್ಚಿಸ್ಕೊಂಡಿದ್ದವನು ಕಾಮಕ್ಕೆ ಹೇಗೆ ಬಲಿಯಾದ? ಇದೆ ಇವಾಗ್ತಾ ಇರುತ್ತೆ. ಹೀಗೆ ಸಾರಿ. ಸೊ ಪ್ರಕೃತಿಯಲ್ಲಿರುವ ಈ ಕಾಮ ಯಾತಕ್ಕೆ ಅಂತಂದರೆ ಇನ್ನೂ ಹಿಂದಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಗುಣಗಳಿವೆ ಪ್ರಕೃತಿಯಲ್ಲಿ, ರಜೋಗುಣ, ತಮಗುಣ, ಸತ್ವಗುಣ. ಈ ರಜೋಗುಣ ಪ್ರಭಾವ ಇರೋದ್ರಿಂದ ನಮ್ಮನ್ನು ಕಾಮ ಹೊಡ್ಕೊಂಡು ಹೋಗುತ್ತೆ ಅಂತ. ಸತ್ವಗುಣ ಇದ್ರೂ ಹೊಡ್ಕೊಂಡೋಗುತ್ತೆ, ಏನು ತೊಂದರೆ ಏನಿಲ್ಲ. ಎಲ್ಲಿವರೆಗೂ ಹೊಡ್ಕೊಂಡು ಹೋಗುತ್ತಿದ್ದು ಅಂತ? ಮುಕ್ತರಾಗುವರೆಗೂ. ಯಾಕೆ ಮುಕ್ತರಾದ್ಮೇಲೆ ಆಗೋದಿಲ್ಲ? ಕಾಮ ಇರೋಲ್ಲ. ಯಾಕೆ ಕಾಮ ಇರೋದಿಲ್ಲ? ಅವಿದ್ಯೆ ಇಲ್ಲ. ಹೆಂಗಿದೆ ನೋಡ್ರಿ. ಸಾರಿ, ಇನ್ನೂ ಒಂದು ಸಾರಿ. ಅವಿದ್ಯ, ಕಾಮ, ಕರ್ಮ. ಎಕ್ಸಾಂಪಲ್ ನೋಡ್ರಿ.
ತುಂಬ ಮುಖ್ಯ ಇದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಅವಿದ್ಯೆ ಅಂದರೆ ಏನು? ರಾಂಗ್ ನಾಲೆಡ್ಜ್, ಇದ್ದದ್ದನ್ನು ಇದ್ದಾಗ ತಿಳ್ಕೊಂಡ್ಲಿಲ್ಲ. ಏನಾಯ್ತು ಇವಾಗ? ಹಾವು ಅಂತ ತಿಳ್ಕೊಂಡ್ರೆ ಏನದು? ಅವಿದ್ಯೆ, ರಾಂಗ್ ನಾಲೆಡ್ಜ್. ಯಾವಾಗ ನೀವು ಹಾವು ಅಂತ ತಿಳ್ಕೊಂಡ್ರೋ ಏನಾಯಿತು? ಭಯ, ಓಡೋಗ್ಬೇಕು. ಇಲ್ಲ ಬೆಳ್ಳಿ ಅಂತಂದಿದ ತಕ್ಷಣ ಅದನ್ನು ತಗೊಳಕ್ಕೆ ಓಡೋಗ್ಬೇಕು. ನೋಡ್ರಿ, ಎರಡೇ ಇರೋದು. ಕಾಮ, ಇದು ಕಾಮನೇ. ಹಾವಿಂದ ತಪ್ಪಿಸ್ಕೋಬೇಕು, ಇಲ್ಲ ಬೆಳ್ಳಿ ಇದೆ ಅನ್ನೋ ಆಸೆಯಿಂದ ನಾನು ತಗೊಳಕ್ಕೆ ಓಡೋಗ್ಬೇಕು. ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ದೇವತೆಯಿಂದ ಪ್ರಾಣಿಗಳವರೆಗೂ ಎಲ್ರಿಗೂ ಇದೆ. ನೀವೇನು ಆಧ್ಯಾತ್ಮಕ್ಕೆ ಬನ್ನಿ ಇದಕ್ಕೆ ಬನ್ನಿ ಹೇಳಲೇಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿರೋದಿದೆ, ಪ್ರಾಣಿಗಳವರೆಗೂ. ಸೊ ಯಾವಾಗ ಅಲ್ಲಿ ಹೋಗಿ ನೋಡಿದ ತಕ್ಷಣ ನನಗದು ಇವಾಗ ನಾನು ಓಡೋಗೋದಕ್ಕೆ ನನಗೆ ಕರ್ಮ ಬೇಕು. ಅವಿದ್ಯ, ಕಾಮ, ಕರ್ಮ, ಅದನ್ನು ತಗೊಳ್ಳೋದಕ್ಕೆ ಓಡೋಗೋದಕ್ಕೆ ಕರ್ಮ ಕೆಲಸ ಮಾಡ್ತೀನಿ. ಹಾವಿಂದ ತಪ್ಪಿಸ್ಕೊಳ್ಳೋಕ್ಕೂ ಓಡೋಗ್ಬೇಕು, ಕರ್ಮ. ಯಾವಾಗ ನಾನು ಕೆಲಸ ಮಾಡ್ತೀನೋ ಅದನ್ನು ಅನುಭವಿಸ್ತೀನಿ. ಅದು ದುಃಖದ್ದಾಗ್ಬೋದು, ಸುಖದ್ದಾಗ್ಬೋದು. ಬೈ ಚಾನ್ಸ್ ನಾನು ಹೋದೆ ಅಂತ ಇಟ್ಕೊಳ್ರಿ, ಬೆಳ್ಳಿ ಅಂತಿತ್ತು ಅಂತ ಇಟ್ಕೊಳ್ರಿ, ತಗೊಂಡೆ, ನಾನು ಅದನ್ನು ಮಾರಿದೆ, ದುಡ್ಡು ಜಾಸ್ತಿ ಬಂತು, ಅದನ್ನು ಅನುಭವಿಸಿದಾಗ ನನ್ನ ಮನಸ್ಸಿನಲ್ಲೇ ಆ ಸಂಸ್ಕಾರ ಮೂಡುತ್ತೆ. ಈಗ ಹಾವು ಅಂತ ಭಯ ಪಟ್ಕೊಂಡು ಹಿಂದಕ್ಕೆ ಓಡೋದ್ನಲ್ಲ, ಭಯದ್ದು ಸಂಸ್ಕಾರ ಮೂಡುತ್ತೆ. ತಿರ್ಗಾ ನಾನೆಲ್ಲಾದರೂ ಆ ಥರ ಪಳಪಳ ನೋಡಿದ್ರೆ ಮಾಡಿದ್ರೆ ಬೆಳ್ಳಿ ಅಂತ ಆದರೆ ಅದನ್ನು ಎತ್ಕೋಬೇಕು ಅನ್ನೋ ಆಸೆ, ದುಃಖ ಬಂತು ಅಂದರೆ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂತ ಓಡೋಗೋದು. ಇದು ಹಿಂದೆ ಆಗಿತ್ತು ನೋಡ್ರಿ, ಸಂಸ್ಕಾರ. ಇದನ್ನು ಚಿತ್ತ ಅಂತ ಹೇಳ್ತೀವಿ. ಚಿತ್ತದಲ್ಲಿ ಪ್ರಿಂಟ್ ಆಗಿರುತ್ತೆ. ಇದು ನಮ್ಮ ಮನಸ್ಸು ಒಂದು ಜಿರಾಕ್ಸ್ ಬಾಕ್ಸ್ ಇದ್ದಂಗೆ. ನೀವು ಏನೇ ಅನುಭವಿಸಿದ ತಕ್ಷಣ ಅದು ಒಂದು ಕಾಪಿ ಮಾಡಿ ಒಂದು ಇಟ್ಕೊಂಡ್ಬಿಡುತ್ತದೆ, ಫಿಕ್ಸ್ ಆಗಿಬಿಟ್ಟಿರ್ತದೆ. ನಾವು ಸತ್ರು ಅದು ಹೋಗೋದಿಲ್ಲ, ಮತ್ತು ನಮ್ಮ ಮುಂದಿನ ಅದು ಹಾಗೇ ಇರುತ್ತೆ. ಇದನ್ನು ಹೇಳಿದವರು. ಆದ್ದರಿಂದ ನಾವು ಇದನ್ನು ಬ್ರೇಕ್ ಮಾಡಬೇಕು ಅಂತ ಹೇಳ್ತಾರೆ. ಅವಿದ್ಯ, ಕಾಮ, ಕರ್ಮ. ನಾನು ಕರ್ಮ ಮಾಡಿದೆ, ಅದರ ಸಂಸ್ಕಾರ ಮೂಡಿದ ತಕ್ಷಣ ಮತ್ತೆ ಜನ್ಮ ಬಂತು. ಈ ಸೈಕಲ್ ರೆಪಿಟೇಷನ್ ಹೀಗೆ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನನಗೆ ಅರ್ಥ ಆಯಿತು ಇಲ್ಲಿ, ದೃಷ್ಟಾಂತದಲ್ಲಿ ಅರ್ಥ ಆಯಿತು. ದೃಷ್ಟಾಂತಿಕ ಏನು? ಅವಿದ್ಯೆ ಏನು? ನಾವು ನಿಜವಾಗ್ಲೂ ಆತ್ಮಸ್ವರೂಪಿಗಳು, ಗೊತ್ತಾ? ನಮಗೆ ಗೊತ್ತಿಲ್ಲ. ಅಲ್ಲಿ ನಿಜವಾಗ್ಲೂ ಇದ್ದಿದ್ದೇನು? ಹಗ್ಗ ಅಂತ ತಿಳ್ಕೊಂಡ? ಇಲ್ಲ. ತಪ್ಪೇನು ಮಾಡಿದೆ? ಹಾವು ಅಂತ ತಿಳ್ಕೊಂಡೆ. ಅವಿದ್ಯೆ, ರಾಂಗ್ ನಾಲೆಡ್ಜ್ ಸ್ಟಾರ್ಟ್ ಆಯ್ತು ನೋಡ್ರಿ. ಮೊದಲನೇ ತಪ್ಪು ಏನಾಯ್ತು ಅವಾಗ? ಹಾವು ಅಂತ ಮಾಡ್ಕೊಂಡಿದ್ದ ತಕ್ಷಣ ಭಯ, ಓಡೋ. ಅಥವಾ ಬೆಳ್ಳಿ ಅಂತ ಮಾಡಿಕೊಂಡೆ, ತಗೊಳಕ್ಕೆ ಓಡು. ಏನು ಬೇಕಾದರೂ ಮಾಡಿಕೊಳ್ಳ್ರಿ, ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಹಾಗೆ ಇಲ್ಲಿ ಇರೋದು ಆತ್ಮಸ್ವರೂಪ. ಅರ್ಜುನನಿಗೆ ನಾನು ಆತ್ಮಸ್ವರೂಪ ಅಂತ ಗೊತ್ತಿದ್ದಿದ್ರೆ, ನಾನು ನೋಡಿದ್ರೆ ಅವ್ರು ಸತ್ತೋಗ್ತಾರೆ, ಅವ್ರು ನಾನು ನೋಡಿದ್ರೆ ನಾನು ಸತ್ತೋಗ್ತೇನೆ ಅಂತ ಆ ಒಂದು ದುಃಖನೇ ಬರ್ತಾ ಇರಲಿಲ್ಲ. ಅವಿದ್ಯೆ ಇದ್ದಿದ್ರಿಂದಲೇ ಅವ್ರಿಗೆ ಗೊತ್ತಿಲ್ಲ ಆತ್ಮ ಅಂದರೆ ಯಾರು ಅಂತ. ನಮಗೂ ಹಂಗೆ ಆಗಿರೋದು. ಒಂದಲ್ಲ, ನೀವು ಎಲ್ಲ ಸಂದರ್ಭಗಳಲ್ಲಿ ಇದನ್ನು ಹೋಲಿಸ್ಕೊಳ್ಳಿ, ಹೊಂದುತ್ತೆ. ನಾನು ಸುಮ್ಮನೆ ನಿಮ್ಗೆ ಅರ್ಜುನನಿಗೆ ಹೇಳ್ತಾ ಇರೋದು. ಹಾಗೆ ಅರ್ಜುನ ಮುಕ್ತನಾಗಿದ್ದಿದ್ರೆ ಆ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ದುರ್ಯೋಧನ ಮುಕ್ತನಾಗಿದ್ದಿದ್ರೆ ಈ ಥರ ನಡ್ಕೊತಾ ಇರಲಿಲ್ಲ. ರಾವಣ ಮುಕ್ತನಾಗಿದ್ದಿದ್ರೆ ಹೀಗೆ ನಡ್ಕೊಳಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಪ್ರಾಣಿಗೂ ನಡ್ಕೊಳ್ಳಲ್ಲ. ನೀವು ಬೇಕಾದರೆ ಹಂಗೆ ಮಾಡಿ ಅಂತಂದ್ರೂ ಮಾಡಲ್ಲ ಅವರು. ಹೇಗಿದೆ ನೋಡ್ರಿ. ಅದಕ್ಕೆ ಹೇಳೋದು ಮೋಕ್ಷಕ್ಕಷ್ಟು ಬೆಲೆ ಕೊಡೋದು. ಯಾಕೆ ಹೇಳ್ರಿ? ಯಾಕೆ ಆ ಥರ? ಮುಕ್ತರಾದವರು ತಪ್ಪು ಮಾಡೋದೇ ಇಲ್ವಾ? 100-200% ತಪ್ಪು ಮಾಡೋದೇ ಇಲ್ಲ, ಯಾವುದಕ್ಕೂ ಮಾಡೋದಿಲ್ಲ. ಯಾಕೆ ಹೇಳ್ರಿ? ಮುಕ್ತರಾದವರು ಅಲ್ಲ, ಹಗ್ಗ ಅಂತ ಗೊತ್ತಾದ್ಮೇಲೆ
ಹೆದರ್ಕೊಂಡು ಹೋಗ್ಬೇಕಾ? ಹೋಗ್ಬೇಕಾಗಿಲ್ಲ. ಅಥವಾ ಬೆಳ್ಳಿ ಚಿಪ್ಪು, ಸಾರಿ, ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೆ ತಗೊಳಕ್ಕೆ ಓಡೋಗ್ತಾನ ಅವನು? ಮೊದಲು ಓಡೋಗ್ತಾನೆ. ಅಲ್ಲಿ ಹೋಗ್ತಾ ಇದ್ದಂಗೆ ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗಿದ ತಕ್ಷಣ ಓಡಾಟ ನಿಲ್ಲಿಸ್ಬಿಡ್ತಾನೆ. ನೋಡ್ರಿ, ಅಲ್ಲೇ ನಿಲ್ಲಿಸ್ಬಿಡ್ತಾನೆ. ಬ್ರಹ್ಮಜ್ಞಾನಿಗೆ ಮೊದಲೇ ಗೊತ್ತಿರುತ್ತೆ ಯಾಕೆ ಓಡೋಗ್ತಾನ. ಇದು ಜ್ಞಾನ. ಅದಕ್ಕೆ ಯಾತಿಗೆ ಗೊತ್ತಾ, ಈಗ ನಾನು ತಗೊಳಕ್ಕೆ ಹೋಗ್ತೀನಿ, ಯಾಕೆ ಹೇಳ್ರಿ? ನನಗೆ ಬೆಳ್ಳಿ ಬೆಲೆ ಜಾಸ್ತಿ ಬರುತ್ತೆ, ನಾನು ದುಡ್ಡು ಜಾಸ್ತಿ ಮಾಡ್ಬೋದು, ನಾನು ಸಂತೋಷವಾಗಿರ್ಬೋದು ಅಂತ. ಹಂಗೂ ಯೋಚನೆ ಮಾಡ್ರಿ. ಲೌಕಿಕ ವಸ್ತುಗಳಿಂದ ನಮ್ಗೆ ಆನಂದ ಸಿಗುತ್ತಾ? ಹ್ಯಾಪಿ ಅನಾಲಿಸಿಸ್ ಚೆನ್ನಾಗಿ ನೆನೆಸ್ಕೊಡ್ರಿ. ಫಸ್ಟ್ ಆಫ್ ಆಲ್ ಆ ವಸ್ತು ಸತ್ಯವಾಗಿದೆಯಾ? ಇಲ್ಲ. ಅಕಸ್ಮಾತ್ ನೀವು ವ್ಯವಹಾರ ದೃಷ್ಟಿಯಿಂದ ಸತ್ಯ ಅಂತ ಇಟ್ಕೊಳ್ರಿ, ವ್ಯಾವಹಾರಿಕ ಸತ್ಯ, ಎಷ್ಟು ದಿನ ಬರುತ್ತೆ ಅದು? ಸುಖ ಕೊಡುತ್ತೆ ನಿಮಗೆ. ಪರ್ಮನೆಂಟ್ ಇರುತ್ತಾ? ಇರೋದಿಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ವಸ್ತು ಇಟ್ಸೆಲ್ಫ್ ಟೆಂಪರರಿ. ಇನ್ನು ಅದರಿಂದ ಬರೋ ಸುಖ ಇನ್ನೆಷ್ಟು ಪರ್ಮನೆಂಟ್ ಆಗಿರುತ್ತೆ? ಅದು ಇದ್ದಿದ್ದು ಟೆಂಪರರಿ. ಅದು ಹೋಯ್ತು, ಇದು ಬಂತು, ಡುಮ್ ನಮ್ಮದು ಈ ತೊಂದರೆಗಳು ತಪ್ಪದೇ ಇಲ್ಲ. ಮತ್ತು ಇದಕ್ಕೆ ಪರ್ಮನೆಂಟ್ ಬೀಸೋದುಣ್ಣೆ ತಪ್ಪಿಸ್ಕೊಳಂಗೆ ಬೇಕಾದರೂ ಇಲ್ಲ. ಕತ್ಲಲ್ಲಿ ಇಲ್ಲಿರೋ ವಸ್ತು ಅಲ್ಲಿಡೋದು, ಅಲ್ಲಿರೋ ವಸ್ತು ಇಲ್ಲಿಡೋದು, ಎಡುತ್ತಾನೆ ಇರೋದು. ಅದ್ರ ಬದಲು ಒಂದು ಲೈಟ್ ಹಾಕಿ ನೋಡ್ರಿ, ಎಡವದೇ ತಪ್ಪೋಗುತ್ತೆ. ಹಾಗೆ ಯಾವುದು ಒಂದು ಸಿಕ್ಕಿದ್ರೆ ನಮ್ಗೆಲ್ಲವೂ ಸಿಕ್ತಂಗೆ ಆಗ್ಬಿಡುತ್ತೆ. ಅವಾಗ ನೀವು ಯಾತಕ್ಕೋಸ್ಕರ ನೀವು ಹೊಡೆದಾಡಬೇಕು? ಯಾತಕ್ಕೋಸ್ಕರ ಹೋಗಬೇಕು? ಯಾತಕ್ಕೆ ಸುಳ್ಳು ಹೇಳಬೇಕು? ಯಾತಕ್ಕೆ ಮೋಸ ಮಾಡಬೇಕು? ಎಂಥದ್ದು ಬೇಕಾಗಿಲ್ಲ ಸ್ನೇಹಿತರೆ. ಮೋಕ್ಷ ಅನ್ನೋದು ಅಷ್ಟು ದೊಡ್ಡದು. ಇದನ್ನು ಮೆಲ್ಕು ಹಾಕಿದ್ರೆ ಇಷ್ಟು ದಿನ ನಾವು ವ್ಯರ್ಥ ಮಾಡ್ಕೊಂಡ್ಬಿಟ್ವಿ ನಮ್ಮ ಲೈಫ್ ಅಂತ ಅನಿಸುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಮತ್ತು ಇದು ಪರ್ಮನೆಂಟ್ ಸೊಲ್ಯೂಷನ್. ಎಷ್ಟು ಜನ್ಮಗಳು ಬೇಕಾದರೂ ಹುಟ್ಟು ಬನ್ನಿರಿ, ಇದು ಹಿಂಗೆ ನಡೀತಾ ಇದೆ. ಬೇಕಾ? ಇರಬೇಕು ಅಂದರೆ ಹೋಗ್ರಿ ಅಂತಾರೆ. ಯಾರೇನು ಬಲಾತ್ಕಾರ ಮಾಡಲ್ಲ. ಆದ್ದರಿಂದ ಈ ಪ್ರಕೃತಿಯಲ್ಲಿರೋ ರಜೋಗುಣ ತಮೋಗುಣ ಈ ಕಾರ್ಯಗಳು, ಈ ಕಾಮ ಅನ್ನೋದು ರಜೋಗುಣದ ಕಾರ್ಯ. ಈವನ್ ಸತ್ವಗುಣದಲ್ಲಿರೋರು ಕೂಡ ಕೊನೆಯ ಹಂತದವರೆಗೂ ಎಡುತ್ತಾರೆ ಅನ್ನೋದಕ್ಕೆ ವಿಶ್ವಾಮಿತ್ರರಂದು ಎಲ್ಲರದು ಎಕ್ಸಾಂಪಲ್ ಕೊಟ್ಟಿದ್ದೆ, ನೆನೆಸ್ಕೊಡ್ರಿ ಅದನ್ನು. ಅವರೆಲ್ಲ ರಜೋಗುಣದಲ್ಲಿದ್ದವರ, ಸತ್ವಗುಣದಲ್ಲಿದ್ದವರು. ನಮ್ಮ ಪುರಾಣಗಳಲ್ಲಿ ಕೊಡೋ ಜಡಭರತ ರಜೋಗುಣನ, ಸತ್ವಗುಣಿ ಅವನಿನ್ ಸ್ವಲ್ಪ ಗುಣಾತೀತ ಆಗಬೇಕಾದ್ರೆ ಜಡಭರತ ಹೆಂಡತಿ ಬಿಟ್ಟ, ಮಕ್ಕಳು ಬಿಟ್ಟ, ಎಲ್ಲವನ್ನು ತ್ಯಾಗ ಮಾಡ್ದ, ಮತ್ತಲ್ಲಿ ಬಂದು ತಪಸ್ ಮಾಡ್ತಾ ಇದ್ದ. ನೋಡ್ರಿ, ಜಿಂಕೆ ಮೋಸ ಬಿದ್ದ. ಪಾಪ ಅವನೇನು ಹೋಗಲಿಲ್ಲ, ಅವನು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಆ ಜಿಂಕೆ ಬಂದು ಇವನು ತೊಡೆ ಮೇಲೆ ಕೂತಿದೆ, ಎತ್ಕೊಂಡು ಬಿಟ್ಟರೆ ಅದಿದೆ, ಯಾರೂ ಇಲ್ಲ. ಮನೆಗೆ ಕರ್ಕೊಂಡು ಹೋದ, ಅದಕ್ಕೆ ಹಾಲು ಕುಡಿಸ್ದ, ಎಲ್ಲ ಮಾಡ್ದ. ಮೋಹ ಬೆಳೆದ್ಬಿಡ್ತು. ನೀವು ಕುಡಿಸಿ ಬೇರೆ, ಅದ್ರ ಮೇಲೆ ಮೋಹ ಬರಬಾರದು. ಹಾಗಿರಬೇಕು, ತಾವ್ರೆ ಎಲೆ ಇದ್ದಂಗೆ ಇರಬೇಕು. ಇದು ತಿರ್ಗಾ ಏನಾಯಿತು? ಬಿದ್ದ ಹಳ್ಳಕ್ಕೆ. ಯಾರು? ರಜೋಗುಣ ನಮ್ಮನು, ತಮೋಗುಣಿನ ಹೈಯೆಸ್ಟ್ ಸತ್ವಗುಣ. ಇಲ್ದಿದ್ರೆ ಆ ಥರ ಕಾಡ್ಗೆ ಹೋಗಿ ದೇವರೇ ಬೇಕು ಅಂತ ತಪಸ್ ಮಾಡಿರೋರು ಇಷ್ಟು ಬಿದ್ರು ಅಂದ್ರೆ ಇನ್ನೇನು? ಅಜಮಿಳ ಇನ್ನೇನು? ಅವನು ಅಷ್ಟೇ, ಹೆಂಡತಿ ಮಕ್ಕಳು ಬಿಟ್ಟು ಎಲ್ಲ ಬಿಟ್ಟು ನೋಡ್ರಿ, ಕಾಮಕ್ಕೆ ಮತ್ತಲ್ಲಿ ಬಲಿಯಾಗ್ತಾನ ಅವನು. ತಿರ್ಗಾ ಇನ್ನೊಂದು ಹೆಣ್ಣಿನ ಸವಾಸದಿಂದ ಮಕ್ಕಳು ಹುಟ್ಟಿ ಅಲ್ಲಿ ಮತ್ತೆ ಸಂಸಾರ. ಇವರೆಲ್ಲ ತಮ್ಮ ರಜೋಗುಣದವರ, ಸತ್ವಗುಣದವರು. ಸತ್ವಗುಣದವ್ರ ಕೈಯಲ್ಲೂ ಹೀಗಾಗತ್ತೆ ಅನ್ನೋದಕ್ಕೆ ಹಿಂದೆ ಅದಕ್ಕೆ ಕೃಷ್ಣ ಭಗವಂತ ಹೇಳಿದ್ದು, ಸ್ವೇಚ್ಛಾ ಪ್ರವೃತ್ತಿ ಬಿಟ್ಬಿಡಿ. ಅವರು ಕೂಡ ಯಾವುದೋ ಮಾಡಬಾರ್ದು ಅಂತಿದ್ರು ಕೆಟ್ಟ ಕೆಲಸ ಮಾಡಿಸುತ್ತೆ. ಕಾಮ್ಯ ಕರ್ಮ ಮಾಡೋರು ಅವ್ರ ಕೈಯಲ್ಲೂ ಹಾಗೆ ಮಾಡಿಸ್ತಾ ಇರುತ್ತೆ. ನೀನು ಕಾಮನೆಗೋಸ್ಕರ ಮಾಡು ಅಂತ ಮಾಡಿಸ್ತಾ ಇರುತ್ತೆ. ಕರ್ಮಯೋಗ ಬಂದವರು ಅವ್ರ ಕೈನಲ್ಲಿ ಕಾಮ್ಯ ಕರ್ಮವನ್ನು ಮಾಡಿಸ್ತಾ ಇರುತ್ತೆ. ಕರ್ಮಯೋಗ ಮಾಡ್ತಾ ಇರ್ತಾರೆ, ಯಾವಾಗಲೂ ಒಂದ್ಸಾರಿ ಕಾಮ್ಯ ಕರ್ಮ ಹೀಗೆಲ್ಲ ಮಾಡಿಸುತ್ತೆ. ಹಳ್ಳಕ್ಕೆ ಬೀಳ್ತೀವಿ, ಸಾಧನೆಗಳಲ್ಲಿ ಏರು ಬೇರು ಸಹಜವಾಗಿರುತ್ತಿದ್ದು ಹೀಗೆ ಆಗ್ತಾ ಇರುತ್ತೆ. ನಾವು ನೋಡಿದ್ದೀವಿ ಇವರೆಲ್ಲ ಎಷ್ಟೆಷ್ಟು ಎಡವಿದ್ದಾರೆ ಸಾಧನೆಯ ಹಂತಗಳಲ್ಲಿ ಅನ್ನೋದು ಕೂಡ. ಈ ಕಾಮವೆಂಬುದು, ಈ ಕಾಮ ಎದ್ಕೊಂಡಾಗ ಯುಕ್ತಾಯುಕ್ತಿ ವಿವೇಕ ಇರೋದಿಲ್ಲ.
ಇದು ಮಹಾಶನ ಬಕಾಸುರನಂತೆ ಇದಕ್ಕೆ ಏನು ಹಾಕಿದ್ರೂ ಸಾಕಾಗೋದಿಲ್ಲ. ಹೋಗ್ಲಿ ಏನೋ ಆ ಕಡೆ ಒಂದು ಸ್ವಲ್ಪ ಅನುಭವಿಸ್ಬಿಟ್ಟು ಆ ಕಡೆ ಬಿಟ್ಬೇಡ, ಇದರ ಕತೆ ಮುಗ್ದೋಗುತ್ತೆ ಅಂತಂದ್ರೆ ಅದು ಮುಗಿಯೋದಲ್ಲ. ನೀವು ಅದಕ್ಕೆ ಎಷ್ಟು ತುಪ್ಪ ಹಾಕಿ ಬೆಂಕಿ ಜ್ವಾಲಿಸ್ದಂಗೆ ನೀವು ಕಾಮಗಳನ್ನ ಅನುಭವಿಸಷ್ಟು ಅದು ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದಿನ ಕೊನೆ ಹಾಕ್ಬಿಡ್ಬೇಕು ಇದಕ್ಕೆ. ಆದರೆ ಹೇಗೆ ಹಾಕಬೇಕು? ತಡೆದಿಟ್ಕೊಳ್ಳೋದಲ್ಲ. ಹೆಂಗೆ ತಡೆದಿಟ್ಕೊಳ್ಳೋದು? ಎಲ್ಲ ಇಂದ್ರಿಯಗಳನ್ನ ಕಟ್ಟಾಕ್ಬಿಡ್ರಿ ಅಂತಂದರೆ ಸ್ವಾಮಿಗಳೇ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಇಲ್ಲಲ್ಲ, 2ನೇ ಅಧ್ಯಾಯದಲ್ಲಿ ಅವ್ರ ಮನೆಯಲ್ಲಿ ಕೆಲವರು ಹುಡುಗರು ಬರ್ತಾ ಇದ್ರಂತೆ. ಅವರು 15 ದಿವಸಕ್ಕೊಂದ್ಸಾರಿ ಏಕಾದಶಿಲಿ ಉಪವಾಸ ಮಾಡ್ತಾಯಿದ್ರು. ಆ ಹುಡುಗರಿಗೂ ಉಪವಾಸ ಆಗ್ತಾ ಇದ್ರಂತೆ. ಪಾಪ ಅವರಿಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಉಪವಾಸ ಇರಬೇಕು. ಹುಡುಗರು ಓದಕ್ಕೆ ಬಂದಿರೋರು, ವಾರ 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 ಅನ್ನೋದವರು ಯಾರೋ ಅವ್ರ ಮನೇಲಿ ಇರೋವಂಥವ್ರು ಏನೋ ಒಟ್ಟಿನಲ್ಲಿ. ಕೊನೆಗೆ ಅವ್ರೇನು ಮಾಡ್ತಾಯಿದ್ರು, ಕಳ್ತನದಿಂದ ಬೇರೆ ಮನೆಗಳಿಗೆ ಹೋಗೋದು, ಇವತ್ತು ನಮ್ಮ ಮನೇಲಿ ಊಟ ಇಲ್ಲ, ನೀವೇನಾದರೂ ಕೊಡಿ ಅಂತ ಅನ್ನೋದು, ತಿನ್ನೋದು, ಹೀಗೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರ ಸ್ವಾಮಿಗಳು ಹೇಳ್ತಾರೆ, ಅದರ ಹಿಂದೆ ಅವರಿಗೆ ವಿಚಾರಗಳನ್ನ ಕೊಟ್ಟು ಉಪವಾಸ ಮಾಡಿ ಅಂತ ಹೇಳಿದ್ದೆ ಅದೇ ಬೇರೆ ಆಗ್ತಾಯಿತ್ತು. ಇಲ್ಲಿ ಏನಾಗ್ತಾಯಿತ್ತು ಅಂದರೆ, ಇಂದ್ರಿಯಗಳಿಗೆ ಬಲಾತ್ಕಾರವಾಗಿ ಉಪವಾಸ ಹಾಕಿದ್ರೆ ಅದಕ್ಕೆ ವಿವೇಕ ಇಲ್ಲ. ವಿವೇಕ ಇಲ್ಲದೇನೆ ಉಪವಾಸ ಹಾಕಿ ಅಂತಂದರೆ ಅವಾಗೇನಾಗುತ್ತೆ, ಹಿಂಗೆ ಓಡೋಗುತ್ತೆ. ಆದರೆ ಅವ್ರಿಗೆ ಸ್ವಲ್ಪ ವಿವೇಕ ಬುದ್ಧಿ ಬರೋ ಹಾಗೆ ಅದರ ಹಿಂದೆ ಮುಂದೆ ಹೇಳಿ ಅವನ ನಿಧಾನವಾಗಿ ಅಭ್ಯಾಸ ಮಾಡಿಸ್ಬೇಕು. ಒಂದೇ ಸಾರಿ ಮಾಡ್ಸೋಕ್ಕಾಗಲ್ಲ. ಹೆಂಗೆ ಮಾಡಿಸ್ಬೇಕಿದ್ದು? ನಿಧಾನವಾಗಿ. ಸ್ವಾಮಿಗಳನ್ನೇ ಹೇಳ್ತಾರೆ, ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಸ್ನಾನ ಮಾಡೋವರೆಗೂ, ಹಲ್ಲುಜ್ಜಿ ಎದ್ದು ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡೋವರೆಗೂ, ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋವರೆಗೂ ಟಿಫನ್ ಮಾಡಬಾರ್ದು. ಒಂದು ವ್ರತ ಹಾಕ್ರಿ. ಇದು ಇಂದ್ರಿಯಗಳಿಗೆ ಉಪವಾಸ ಹಾಕೋದು. ಈಗ ನಮ್ಮವ್ರು ಮಾಡಿರೋದು ಒಳ್ಳೇದ ತಪ್ಪುತ್ತ? ನೀವು ಹೀಗೆ ನೋಡ್ಕೊತ ಬನ್ನಿ, ಪ್ರತಿಯೊಂದಕ್ಕೂ ನಮಗೆ ಉತ್ತರ ಸಿಗುತ್ತೆ. ಇದು ಬಿಟ್ಟರೆ ಕೊಟ್ಟು ಯಾರೋ ಋಷಿ, ಯಾರೋ ದಡ್ಡರ ಹೇಳಿರೋದು ಇವರು ಕೇಳ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ಬಂದ್ಬಿಡುತ್ತೆ. ವೇದಗಳು, ಅದರ ಉಪನಿಷತ್ತುಗಳು, ಪುರಾಣಗಳು, ಬೇರೆ ಧರ್ಮದವ್ರದ್ದು ನೀವು ಮೋಕ್ಷ ಇಟ್ಕೊಳ್ರಿ. ಮೋಕ್ಷ ಇಟ್ಕೊಂಡು ಅದಕ್ಕೆ ನೀವು ಹೋಲ್ಸ್ಕೊಂಡು ಬನ್ನಿರಿ. ಯಾವುದೇ ಧರ್ಮ ಆಗಲಿ ಏನೇ ಆಗಲಿ ನಿಮ್ಗೆ ಅದಕ್ಕೆ ಅರ್ಥ ಸಿಗುತ್ತೆ, ಅವ್ರು ಯಾಕೆ ಹಂಗೆ ಮಾಡಿದ್ರು ಅನ್ನೋದು. ಇಲ್ಲದಿದ್ದರೆ ಗೊತ್ತಾಗಲ್ಲ. ಇದು ಅಷ್ಟೇ, ನೀವು ಸುಮ್ಮನೆ ಭಗವದ್ಗೀತೆ ಓದ್ರಿ, ಈ ಥರ ಬ್ಯಾಕ್ಗ್ರೌಂಡ್ ಇಲ್ಲದೆ ಗೊತ್ತಾಗೋದಿಲ್ಲ. ಮೋಕ್ಷ ಅದು ಮೋಕ್ಷಕ್ಕೆ ಸಂಬಂಧಪಟ್ಟು, ಮೋಕ್ಷ ಅಂದರೆ ಏನು, ಇವುಗಳಿಗೆ ಸಂಬಂಧಪಟ್ಕೊಂಡು ನೀವು ಅರ್ಥ ಮಾಡೋಕ್ಕೆ ಹೋಗಿ ಎಲ್ಲದಕ್ಕೂ ಹೊಂದುತ್ತೆ ಅಂತ ಹೇಳೋದು. ಅದಕ್ಕೆ ನಮ್ಮಲ್ಲಿ ಶಿವರಾತ್ರಿ ದಿನ ಒಂದಿನ ಕಣ್ಣಿಗೆ ಉಪವಾಸ, ಮತ್ತು 15 ದಿವಸಕ್ಕೊಂದ್ಸಾರಿ ನಾಲ್ಗೆಗೆ ಉಪವಾಸ. ಅಟ್ಲೀಸ್ಟ್ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ಸಂಸಾರದಲ್ಲಿರೋರು ಕೂಡ ತಿಂಗಳಿಗೊಂದ್ಸಾರಿ ಹೇಳ್ತಾರೆ, ಬೇಡ ಅಟ್ಲೀಸ್ಟ್ ತಿಂಗಳಿಗೆ ಒಂದಿನ ಆದರೂ ಮೌನ ಆಚರಣೆ ಮಾಡಿ, ಅಥವಾ ಒಂದು ತಿಂಗಳಿಗಾದರೂ ಒಂದು ದಿನ ಮೌನ ಆಚರಣೆ ಮಾಡಿ. ಹೀಗೆಲ್ಲ ಹೇಳ್ತಾರೆ ಅವರು. 3 ತಿಂಗಳಿಗೆ ಒಂದ್ಸಾರಿ ಆದರೂ ಎಲ್ಲಾದರೂ ಆಶ್ರಮದಲ್ಲಿರಿ, ನಿಮ್ಗೆ ಅಟ್ಲೀಸ್ಟ್ ಒಂದು ದಿನ ಮೌನ ಆಚರಣೆ ಮಾಡಿ, ಏಕಾಂತವಾಸ ಮಾಡಿ, ಅಲ್ಲಿ ಒಬ್ಬರೇ ಕೂತ್ಕೊಂಡು ದೇವರ ಚಿಂತನೆ ಮಾಡೋದು, ಸ್ವಾಧ್ಯಾಯ ಮಾಡೋದು ಮಾಡಿರಿ. ಇವ್ರು ರೂಢಿ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಶನೈ ಉಪರತಿ. ಇಂದ್ರಿಯಗಳಿಗೆ ಆವಾಗ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬಂದಾಗ ಅಭ್ಯಾಸ ಆಗುತ್ತೆ ಅವ್ರು ಕೊನೆ ಹಂತದಲ್ಲಿ ಸಾಧನೆಗೆ ಅಂತ. ಅದಕ್ಕೋಸ್ಕರ ಅದು ಹೇಳೋದು ನಮ್ಮಲ್ಲಿ ಅಂತ ಹೇಳೋದು. ಮತ್ತೆ ಬ್ರಹ್ಮಜ್ಞಾನಿಗಳು ಹೇಗೆ ಅನುಭವಿಸ್ತಾರೆ ಈ ವಸ್ತುಗಳನ್ನ? ಅವ್ರು ಇದು ಬೇಕು ಅದು ಬೇಕು ಅಂತೇನಿಲ್ಲ. ಆ ವಸ್ತುಗಳು ಬಂದಾಗ ಅದರಲ್ಲಿ ದ್ವೇಷ ಇಲ್ಲದೆ ಆ ವಸ್ತುಗಳನ್ನ ಅನುಭವಿಸ್ತಾರೆ. ಬಟ್ ಅಟ್ಯಾಚ್ಮೆಂಟ್ ಇಲ್ಲದೆ, ಡಿಟ್ಯಾಚ್ಮೆಂಟಿಂದ ಅನುಭವಿಸ್ಬೇಕು. ಹಾಗೆ ಅನುಭವಿಸ್ಬೇಕಾದ್ರೆ ತುಂಬ ಕಷ್ಟ. ಅದು ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಏನಿದೆ? ಒಂದೊತ್ತೋ ಎರಡೊತ್ತು ಅಕಸ್ಮಾತ್ ಊಟ ಸಿಕ್ಕಿದ್ರೆ ಆಯಿತು, ಸಿಗದೇ ಇದ್ದರೆ ಸುಮ್ಮನೆ ಹಾಗೇ ಇರ್ತಾರೆ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡಿರ್ತಾರೆ ಅವರು. ಹಾಗಿರ್ತಾರೆ. ಹೇಳಿದ್ದೆ, ಗುಂಡಿ ಸ್ವಾಮಿಗಳು ಅಂತ ಹರಿಹರದಲ್ಲಿದ್ದೆ ಸ್ವಾಮಿಗಳು. ಹಾಗೆ ಅವ್ರಿಗೆ ಆ ದೇಹ ಇರೋದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಸಿಕ್ಕಿದ್ರು ಸಾಕು, ಸಿಗದೇ ಇದ್ದರೂ ಸುಮ್ಮನೆ ಇರ್ತಾರೆ. ಸಿಗ್ತಾ ಅನುಭವಿಸ್ತಾರೆ, ಇಲ್ವಾ ಸುಮ್ಮನೆ ಇರ್ತಾರೆ. ಆ ಅನುಭವಿಸುವಾಗ ಸಂಸ್ಕಾರ ಮಾಡ್ಕೋಬಾರ್ದು. ಇದು ತುಂಬ ಇಂಪಾರ್ಟೆಂಟು. ಇದಕ್ಕೆ ವಿವೇಕಾನಂದರು ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ.
ಹೆಂಗೆ ನಾವು ಅಷ್ಟೇ ಅನುಭೋಗಿಸೋವಾಗ ಹೇಗೆ ಅನುಭವಿಸ್ಬೇಕು ಅಂತಂದರೆ ಸಂಸ್ಕಾರ ಮೂಡಬಾರ್ದು, ಹಾಗೆ ಅನುಭವಿಸ್ಬೇಕು. ಝೀರಾಕ್ಸ್ನಲ್ಲಿ ಪ್ರಿಂಟಿಂಗ್ ಮಿಷನ್ ಝೀರಾಕ್ಸ್ ಮಾಡ್ಕೊಳ್ಳೇಬಾರ್ದು, ಹಂಗೆ ಇರ್ಬೇಕ್ರಿ. ನೀವು ಝೀರಾಕ್ಸ್ ಮಿಷನ್ ಕೊಟ್ಟರೆ ತಾನೇ ಅದು ಪ್ರಿಂಟ್ ಮಾಡುವ ಒಂದು ಕಾಪಿ ಇಟ್ಕೊಳ್ಳೋದು, ನೀವು ಕೊಡಲೇಬೇಡ್ರಿ, ಹೆಂಗೆ ಕೊಡಬಾರ್ದು. ಅದಕ್ಕೆ ವಿವೇಕಾನಂದರದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಕೆಲವರು ಈ ತೆಲುಗುನಲ್ಲಿ ಕೆಲವರು ಇವರೆಲ್ಲ ಇದ್ದಾರೆ, ಸೌಜನ್ಯ ಅವರು ಇವರು ನನ್ನ ಕೇಳ್ತಾ ಇರ್ತಾರೆ, ಹೇಗೆ ಹೋಗ್ರಿ ನೀವು ಮಾಲ್ಗೆ ಹೋಗ್ಬೇಕಾ ಹೋಗ್ರಿ. ಯಾಕೆಂತಂದರೆ ಕೊನೆ ಹಂತ ಸಾಧನೆಗಳು ಒಂದೇ ಸಾರಿ ಕಟ್ಟಾಕ್ಬಿಟ್ರೆ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಹೀಗೆಲ್ಲ ಯದ್ವಾತತ್ವ ಆಗ್ಬಿಡುತ್ತೆ, ಸಾಧನೆ ಮಾಡೋಕ್ಕೂ ಬಿಡಲ್ಲ ಯಾರೂ. ಹಾಗೆಲ್ಲ ಏನು ಸ್ಟಾರ್ಟಿಂಗ್ನಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಏನು ಅನುಭವಿಸ್ತಾ ಇದ್ದೀರೋ ಅನುಭವಿಸಿ, ಬಟ್ ಧರ್ಮವನ್ನು ಬಿಟ್ಟು ಅನುಭವಿಸ್ಬಾರ್ದು, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಧರ್ಮ ಅರ್ಥ ಕಾಮ, ಧರ್ಮದ ಬೇಸ್ ಮೇಲೆ ಅರ್ಥ ಸಂಪಾದನೆ ಮಾಡ್ರಿ ಮತ್ತು ಅನುಭವಿಸ್ರಿ. ಅದನ್ನು ಕೂಡ ಹೇಗೆ ಅನುಭವಿಸ್ಬೇಕು ಅಂದರೆ ಇಲ್ಲಿ ವಿವೇಕಾನಂದರ ಕಥೆ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ನಾವು ತಿಳ್ಕೋಬೇಕಾಗಿರೋದು. ವಿವೇಕಾನಂದರು ಪರಿವ್ರಾಜಕರಾಗಿ ಓಡಾಡ್ತಾ ಇದ್ದರು, ಅಮೇರಿಕಾಗೆ ಹೋಗಿ ಬಂದಿದ್ದರು, ತುಂಬ ಫೇಮಸ್ ಆಗಿಬಿಟ್ಟಿದ್ರು. ಮೈಸೂರು ಹತ್ರ ಮೈಸೂರಿಗೆ ಬಂದ ಮೇಲೆ ಮೈಸೂರು ಮಹಾರಾಜರು ಎಲ್ಲ ಮಹಾರಾಜರುಗಳು ಅವ್ರನ್ನ ಇನ್ವೈಟ್ ಮಾಡ್ತಾಯಿದ್ರು. ಯಾಕೆಂದರೆ ಒಂದು ರಾತ್ರಿಯಲ್ಲಿ ಅವರು ಫೇಮಸ್ ಆಗಿಬಿಡ್ತಾರೆ, ವಿವೇಕಾನಂದರು ಪ್ರಪಂಚದಲ್ಲೇ ಫೇಮಸ್ ಆಗಿಬಿಡ್ತಾರೆ. ಆಮೇಲೆ ಇಲ್ಲಿ ಮೈಸೂರು ಮಹಾರಾಜರು ಅವ್ರನ್ನ ಕರೆದು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಉಪಚಾರ ಮಾಡಿ ಎಲ್ಲ ಮಾಡಿ ಕೊನೆಗೆ ಅವಾಗ ಎಕ್ಸಿಬಿಷನ್ ನಡೀತಾ ಇತ್ತಂತೆ ಮೈಸೂರಿನಲ್ಲಿ. ವಿವೇಕಾನಂದರನ್ನ ಎಲ್ಲ ನೋಡ್ತಾ ಇರ್ತಾರಲ್ಲ ಅವ್ರು ನೋಡೋದು ನಮ್ಮ ಥರ ವಸ್ತುಗಳು ತಗೋಬೇಕು ಅಂತ ಅಲ್ಲ, ಜನ ಹೇಗಿರ್ತಾರೆ, ಇವರು ಅಧ್ಯಾತ್ಮ ಅಂದರೆ ಹೇಗೆ ಏನು ಕತೆ ಅವುಗಳನ್ನ ಗಮನಿಸ್ತಾ ಇರ್ತಾರೆ ಹೊರತು ಅವರು ವಸ್ತುಗಳು ಬೇಕಾಗಿಲ್ಲ. ಇರಲಿ, ಮೊದಲೆಲ್ಲ ಅವರು ಪರಿವ್ರಾಜಕರು, ಸನ್ಯಾಸಿಗಳು. ಅದಕ್ಕೆ ರಾಜ ಏನು ಮಾಡ್ತಾನೆ, ಒಬ್ಬ ಅಸಿಸ್ಟೆಂಟ್ನ ಕಳಿಸ್ಬಿಟ್ಟು ಒಂದು ಚೆಕ್ ಬುಕ್ ಕೊಟ್ಟು ಕಳಿಸ್ತಾನೆ. ಸ್ವಾಮಿಗಳು ಎಲ್ಲಿ ಏನು ತೊಗೊತಾರೋ ಸುಮ್ಮನೆ ಅವ್ರು ಕೊಂಡ್ಕೊಳ್ಳಿ, ಏನು ಬೇಕಾದ ನೀನೇನು ಮಾತಾಡೋ, ಚೆಕ್ ಬುಕ್ ಹಾಕ್ಕೊಡು, ಚೆಕ್ ಹಾಕ್ಕೊಡು, ಅವರಿಗೆ ಕೊಂಡ್ಕೊತಾ ಇರಲಿ, ಅವ್ರು ನಮ್ಮ ದುಡ್ಡಿನಲ್ಲಿ ಕೊಂಡ್ಕೊಳ್ಳಿ, ಅವ್ರು ಏನು ಬೇಕಾದರೂ ತೊಗೊಳ್ಳಿ ಅಂತ. ಸರಿ, ಅವನ ಹಿಂದೆ ಬರ್ತಾನೆ. ಇಲ್ಲಿ ಸ್ಟಾರ್ಟ್ ಆಯಿತು ಎಕ್ಸಿಬಿಷನ್ನು. ಮೊದಲನೇ ಅಂಗಡಿಗೆ ಹೋದರು, ನೋಡಿದ್ರು ಏನು ಸಂತೋಷವಾಗಿ ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಆ ವಸ್ತುಗಳನ್ನ ಪ್ರತಿಯೊಂದು ನೋಡ್ತಾ ಇದ್ದಾರೆ, ಮುಟ್ಟುತ್ತಾ ಇದ್ದಾರೆ, ಅದನ್ನು ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅವನು ಪ್ರತಿ ಅಂಗಡಿಲೂ ಆಗಿದ ತಕ್ಷಣ ಸ್ವಾಮಿ ಬಿಲ್ ಹಾಕ್ಲಾ ಅಂತಾನಂತವನು, ನಾನು ಬರೀಲಾ ಅಂತಾನಂತೆ. ಅದಕ್ಕೆ ಅವರು ತಾಳು ಅಂತ ಹೇಳ್ತಾರೆ. ಒಂದು ಅಂಗಡಿ ಆಯಿತು, 2 ಅಂಗಡಿ ಆಯಿತು, ಆ ಎಕ್ಸಿಬಿಷನ್ ಎಲ್ಲ ಮುಗೀತು. ಸ್ವಾಮಿಗಳು ನೋಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಆದರೆ ಇವನು ಬಿಲ್ ಹಾಕ್ಲ ಅಂತ ಕೇಳಿದಾಗ ಬೇಡ ಅಂತ ಇದ್ದಾರೆ. ಅದಕ್ಕೆ ಅವರು ಯಾವುದು ನಿಮ್ಗೆ ಇಷ್ಟ ಆಗಲಿಲ್ವೋ ಅಂತ ಕೊನೆಗೆ ಕೇಳ್ತಾರೆ. ಎಕ್ಸಿಬಿಷನ್ ಎಲ್ಲ ಮುಗಿದೋಯ್ತು, ಒಂದು ರೌಂಡ್ ಹಾಕಿದ್ರು. ಯಾರು ಹೇಳಿದ್ರು ಇನ್ನೊಂದು ರೌಂಡ್ ಹೋಗೋಣ ಬರ್ತೀರಾ ಅಂತ ಕೇಳ್ತಾರೆ ಅವರು. ಇನ್ನೊಂದು ರೌಂಡ್ ಹೋಗೋಣ ಬನ್ನಿ ನನ್ನ ಜೊತೆಯಲ್ಲಿ. ಅವರಿಗೆ ಪ್ರತಿಯೊಂದು ಪರಮಾತ್ಮನ ಸ್ವರೂಪದಲ್ಲಿ ಕಾಣ್ತಾ ಇದೆ. ಸ್ವರೂಪದಲ್ಲಿ ಕಂಡ ಮೇಲೆ ಅವರು ಒಳಗಡೆ ಇರೋದೇ ಹೊರಗಡೆ ಕಾಣ್ತಾ ಇದ್ದಾಗ ನಾನು ಅದನ್ನು ಕೊಂಡ್ಕೊಂಡು ಅನುಭವಿಸ್ಬೇಕಾ, ಈ ಅನುಭವ ಬಂದಿರುತ್ತೆ ನೋಡ್ರಿ. ಆದ್ದರಿಂದ ನಾವು ಅಷ್ಟೇ ಕೆಲವು ಸಾರಿ ಸಂಸಾರದ ಜೊತೆಲಿ ಇರುವಾಗ ಹಂಗೆ ಮಾಡಬೇಕಾಗತ್ತೆ ಅಂತ ನಾವು ತಿಳ್ಕೊಬೇಕಾಗ. ಇಲ್ಲೇನಾಯ್ತು, ಅವ್ರು ನೋಡ್ತಾ ಇಲ್ವಾ, ಅನುಭವಿಸ್ತಾ ಇಲ್ವಾ? ನಿಜವಾಗ್ಲೂ ಹೇಳಬೇಕು ಅಂದರೆ ಅವರೇ ಚೆನ್ನಾಗಿ ಅನುಭವಿಸೋದು, ನಮ್ಗೆ ಅನುಭವಿಸೋಕೆ ಬರೋಲ್ಲ. ನಾವೇನು ಮಾಡ್ತೀವಿ ಅಂದರೆ ಆ ವಸ್ತು ನೋಡಿದ್ರೆ ಆಯ್ತು ನಂದಾಗಬೇಕು, ಆಯ್ತು ನಿಮ್ಮ ಹತ್ರ ಬಂತು, ಏನು ಮಾಡ್ತೀರಾ ಆಮೇಲೆ ಅದನ್ನು ಕಾಪಾಡ್ಕೋಬೇಕು, ತಿರ್ಗಾ ಟೆನ್ಷನ್ನು. ಸ್ವಾಮಿಗಳು ಒಂದು ಕಡೆ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಒಂದು ಹೆಣ್ಣು ಮೈ ತುಂಬ ಒಡವೆ ಹಾಕ್ಕೊಂಡು ಹೋಗ್ತಾ ಇದ್ದಾಳಂತೆ. ಅಲ್ಲಿ ಯಾರೋ ಒಬ್ಬರು ಸನ್ಯಾಸಿ ಹೋಗ್ತಾ ಇದ್ದವನು, ಸನ್ಯಾಸಿ ಅಮ್ಮ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿ ಮೇಲಿಂದ ಕೆಳಗವರೆಗೂ ನೋಡಿ ಆಯ್ತಮ್ಮ ಹೊರಡಿ ಅಂದ್ರೆ. ಏನು ನೋಡಿದ್ರಿ ನೀವು ಹುಚ್ಚರಮ್ಮ, ನಿಮ್ಗೆ ಗೊತ್ತಾಗಲ್ಲ, ಇದು ಹೇಳಿದ್ರೆ ಗೊತ್ತಾಗಲ್ಲ. ನಾನು ಅನುಭವಿಸ್ದೆ, ನೀವು ಅನುಭವಿಸೋಕೆ ಬರಲ್ಲ ನೋಡ್ರಿ ಅಂದ್ರಂತವ್ರು. ನೋಡ್ರಿ ಇವ್ರು ಹಾಕ್ಕೊಂಡ್ಲಿಲ್ಲ ಮಾಡಲಿಲ್ಲ, ಸುಮ್ಮನೆ ನೋಡಿದ್ರು ಖುಷಿ ಆಗೋಯ್ತು ಅವ್ರಿಗೆ. ಕೆಲವು ಸಾರಿ ಈ ರಾಮಕೃಷ್ಣ ಪರಮಹಂಸರು ಅಂತ ಅವ್ರಿಗೆ ಸಮಾಧಿ ಬಂದ್ಬಿಡುತ್ತೆ. ಅಲ್ಲಿ ಆ ಸನ್ಸೆಟ್ಟು ಸನ್ರೈಸು ನೋಡ್ತಾ ಇದ್ದಂಗೆ ಅವ್ರ ಸಮಾಧಿ ಏನಾಗುತ್ತೆ ಅವ್ರಿಗೆ, ಆ ವಸ್ತುಗಳು ನೋಡ್ತಾ ಇದ್ರೆ ಆತ್ಮನ ಅನುಭವ ಆಗ್ಬಿಡುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ,
ನಿನ್ನ ಮೈ ಮೇಲೆ ಯಾವಾಗ ಒಡವೆ ಇದೆಯೋ ನೀನು ಅನುಭವಿಸಕ್ ಬರಲ್ಲ. ಏನಾಗುತ್ತೆ ಗೊತ್ತಾ, ಯಾವನ್ ಕಿತ್ಕೊಂತಾನೋ, ಕಳ್ಳ ಎಲ್ಲಿದ್ದಾನೋ, ಏನ್ ಕತೆ, ನಿನ್ಗೆ ಆ ಒಂದು ತೊಳಕುವ ಭಯ ಇದ್ದೇ ಇರುತ್ತೆ. ನೀನು ಅನುಭವಿಸಕ್ ಬರಲ್ಲ, ನಾವು ಅನುಭವಿಸ್ತೀವಿ. ಹಾಕ್ಕೊಂಡಿರೋದಲ್ಲ ಅನುಭವಿಸ್ಬೇಕಾಗಿರೋದು. ಬ್ರಹ್ಮಜ್ಞಾನಿಗಳು ವಸ್ತುಗಳನ್ನ ಹೀಗೆ ಅನುಭವಿಸ್ತಾರೆ, ಬಟ್ ಪ್ರಿಂಟ್ ಆಗಿರೋದಿಲ್ಲ. ನಾವು ಇವುಗಳನ್ನ ಎಷ್ಟು 100% ಆಗದೆ ಇದ್ದರೆ ಹೋಗಲಿ, ಮೊದಲು ಈ ಥರ ಮಾಡಬೇಕಾದ್ರೆ ನಾನು ಹಾಗೆ ಮಾಡ್ತಾ ಇದ್ನಪ್ಪ. ಸ್ಟಾರ್ಟಿಂಗ್ನಲ್ಲಿ ಈ ಥರದ್ದು ಮಾಡ್ತಾಯಿದ್ದೆ. ವಿವೇಕಾನಂದರು ಇವೆಲ್ಲ ಕೇಳಾದ ಮೇಲೆ ನಾನು ಹಾಗೆ ಮಾಡ್ತಾಯಿದ್ದೆ. ಹೆಂಡತಿ ಮಕ್ಕಳು ಅವರು ಅಲ್ಲಿ ಇಲ್ಲಿ ಕರೀತಾರೆ, ಹೋಗೋದು, ನೋಡ್ತಾ ಇರೋದು, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಬೇಕಾದ ನಮ್ಗೆ ಯಾತಿಗೆ ಬೇಕಾದ್ರು ಇಟ್ಕೊಂಡು ಏನು ಮಾಡ್ತೀರಾ ಹಾಗೆ. ಸೊ ನನ್ನ ಮಕ್ಳು ಹೇಳ್ತಾಯಿದ್ರು, ನೀವು ಕರೆದ್ರೆ ಬರೋದಿಲ್ಲ ಅಂತೀಯ, ಬಂದರೆ ನಮಗಿಂತ ಚೆನ್ನಾಗಿ ಎಂಜಾಯ್ ಮಾಡ್ತೇನೆ, ನಿನ್ನಷ್ಟು ಎಂಜಾಯ್ ನಾವು ಮಾಡೋದಿಲ್ಲ ಅಂತ ಅವ್ರನ್ನ ಹೇಳ್ತಾ ಇದ್ರು. ಹಾಗೆ ನಾವು ಏನು ಮಾಡಬೇಕು ಅಂದರೆ ಪ್ರಿಂಟ್ ಹಾಕ್ಕೋಬಾರ್ದು, ಅದೇ ಆ ಸಂಸ್ಕಾರ ಮೂಡಿಸ್ಕೋಬಾರ್ದು, ಬಟ್ ನೋಡ್ಕೊಂಡು ಬಂದುಬಿಡ್ಬೇಕಷ್ಟೆ. ನಿಜವಾಗ್ಲೂ ಈ ರೀತಿ ಹೇಳ್ತಾರೆ. ಹೇಳ್ದಷ್ಟು ಸುಲಭ ಇಲ್ಲ, ನಾವು ಪ್ರಾಕ್ಟಿಕಲಾಗಿ ನೋಡಿ ಮಾಡಬೇಕಷ್ಟೆ. ಯಾವಾಗ ನಮಗೆ ಒಳಗಡೆ ಆನಂದ ಸಿಗುತ್ತೋ ಇದ್ರ ಮೇಲೆ ಹುಚ್ಚು ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ಆವಾಗ ಒಳಗಡೆ ಆತ್ಮನ ಹುಚ್ಚಿಡಿಯಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಮವು ಮಾಡುತ್ತಿ ಎಂಬ ಮಂತ್ರದ ಜಪವನ್ನು ಉಪಕರ್ಮದಲ್ಲಿ ಅವೆಲ್ಲ ಹೇಳಿದ್ರು. ಇಲ್ಲಿ ಹೇಗೆ ನೆನೆಯವೆಲ್ಲ ಆಗಿದೆ, ನಾನು ಮುಂದಕ್ಕೆ ಹೋಗಬೇಕಾದ್ರೆ ಹೋಗ್ಬಿಡ್ತೀನಿ. ನಾನೇನು ಈ ಬೆಂಕಿ ಮುಚ್ಚಿದ ಕೆಂಡ, ಕನ್ನಡಿ ಮೇಲಿರೋ ಕೊಳಕು ಮುಚ್ಚಿರೋದು, ಗರ್ಭವನ್ನು ಮುಚ್ಚಿರೋದು 9 ತಿಂಗಳು ಹಾಕಬೇಕು. ಹೀಗೆ ಈ ಕಾಮವು ಜ್ಞಾನವನ್ನು ಕವರ್ ಮಾಡಿಬಿಟ್ಟಿರುತ್ತಂತೆ. ಒಬ್ಬೊಬ್ರಿಗೊಂದೊಂಥರ, ಸತ್ವಗುಣದವ್ರಿಗೊಂಥರ, ರಜೋಗುಣದವ್ರಿಗೊಂಥರ, ತಮೋಗುಣದವ್ರಿಗೊಂಥರ. ಹೀಗೆ ಏನದು ಕಾಮವೇ. ಸತ್ವಗುಣದವ್ರಿಗೆ ತುಂಬ ಸುಲಭ ಅಂತ, ಗಾಳಿ ಬೀಸಿದ್ರೆ ಸಾಕು, ಆ ಬೂದಿ ಹೋಗಿದ ತಕ್ಷಣ ಬೂದಿ ಮುಚ್ಚಿದ ಕೆಂಡ ಪ್ರಜ್ವಲ್ಸಕ್ಕೆ ಶುರುವಾಗುತ್ತೆ. ಕನ್ನಡಿಗೆ ಏನು ಮಾಡಿದ ತಕ್ಷಣ ಹಾಗೆ. ಕಾಮಗಳನ್ನು ಉಪಭೋಗಿಸುವುದರಿಂದ ಕಾಮ ಎಂದಿಗೂ ಉಪಶಾಂತವಾಗುವುದಿಲ್ಲ. ಇದು ನಾವು ಅವುಗಳನ್ನ ಅನುಭವಿಸಿದಷ್ಟು ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವನು ಯಯಾತಿ ಕತೆ ನಿನ್ನೆ ನೋಡಿದ್ವಿ ನಾವು. ಕಾಮ ಅನ್ನೋದು ವಿವೇಕಿಗೆ ನಿತ್ಯ ವೈರಿ. ಈ ಕಾಮವೇ ಎಲ್ಲತ್ತಿಕ್ಕೂ ನಮಗೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದನು. ಆದ್ದರಿಂದ ಕಾಮವೆಂಬುದು ತಿಳಿದವನಿಗೆ ನಿತ್ಯ ವೈರಿ ಅನ್ನೋದು ಭಗವಂತನು ಹೇಳ್ತಾ ಇದ್ದಾನೆ. ಈಗ ಇಲ್ಲಿಂದ ಮುಂದಕ್ಕೆ ಹೋಗಬೇಕಾಗಿದೆ. ನಾವು ಕಾಮವನ್ನು ಶತ್ರುವಿನಂತೆ ಭಾವಿಸಿ ಅದನ್ನು ತನ್ನ ವಶದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕಾಮ ಆಸೆ ಶತ್ರುವನ್ನು ಜಯಿಸಬೇಕೆನ್ನುವನ್ನು ಇಲ್ಲಿ ಒಂದು ಕೆಲವು ಎಕ್ಸಾಂಪಲ್ಸ್ ಕೊಡ್ತಾರೆ ಸ್ವಾಮಿಗಳು. ಶತ್ರುವನ್ನು ಜಯಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ, ಹಿಂದೆ ಈ ಪಾಳ್ಯಗಾರರು ಊರು ಕಟ್ಕೊತಾ ಇದ್ರು. ಅವ್ರು ಏನು ಮಾಡ್ತಾ ಇದ್ರು, ಒಂದು ಕೋಟೆ ಕಟ್ಕೊಂಡ್ಬಿಡ್ತಾ ಇದ್ರು. ನಮ್ಮ ಮಾಗಡಿಗೆ ಬಂದರೆ ನೀವು ಗೊತ್ತಾಗುತ್ತೆ ಚೆನ್ನಾಗಿ. ನಾವು ಮಾಗಡಿಗೆ ಎಂಟ್ರಾಗಿದ್ದ ತಕ್ಷಣ ಆಗಿನ ಕಾಲದಲ್ಲಿ ಆ ಮಾಗಡಿಯಿಂದ ಕೋಟೆ ಹೇಗಿರ್ತಾ ಇತ್ತು ಅಂತಂದರೆ, ಒಂದು 15-20 ಅಡಿ ಅಷ್ಟು ಬೆಟ್ಟದ ಥರ ಸುತ್ತಲೂ ಒಂದು ಗೋಡೆ ಇದ್ದಂಗೆ ಇರ್ತಾ ಇತ್ತು. ಅದರ ಒಳಗಡೆ ಎರಡು ಎಂಟ್ರೆನ್ಸ್ ಇರ್ತಾ ಇತ್ತು. ಅದಕ್ಕೆ ಒಂದು ಎಂಟ್ರೆನ್ಸ್ ಈ ಕಡೆ, ಇನ್ನೊಂದು ಎಂಟ್ರೆನ್ಸ್ ಆ ಕಡೆ. ಆ ಒಳಗೆ ಹೋಗ್ಬಿಟ್ರೆ, ಅದಕ್ಕೆ ಬಾಗಿಲು ಹಾಕ್ಕೊಂಡ್ಬಿಟ್ರೆ ಯಾರೂ ಬರೋಕ್ಕಾಗಲ್ಲ. 1 ಅಥವಾ 2 ಬಾಗಿಲು ಅಷ್ಟೇ. ಈಗೇನೋ 2 ಮಾಡಿದ್ದಾರೆ, ನಾವು ಹೋಗಿ ಬರೋದಕ್ಕೆ ಅದ್ರ ಅಷ್ಟೇ ಥರ ಮಾಡಿದ್ದಾರೆ. ಮೊದಲು ಒಂದೇ ಬಾಗಿಲು ಇರ್ತಾ ಇದ್ದಿತ್ತು. ಆ ಒಂದು ಬಾಗಿಲು ಹಾಕ್ಕೊಂಡ್ಬಿಟ್ರೆ ಎಲ್ಲರೂ ಅದ್ರ ಒಳಗಡೆ ಹೋಗ್ಬಿಟ್ಟು ಆ ಮೇಯ್ನ್ ಡೋರ್ ಹಾಕ್ಕೊಂಡ್ಬಿಟ್ರೆ ಯಾರು ಹೊರಗಡೆ ಬರಬಾರ್ದು. ಅದು ಬೆಟ್ಟ ಇದ್ದಂಗೆ ಇರ್ತಾ ಇತ್ತು, ಹತ್ಕೊಂಬರೋಕ್ಕಾಗಲ್ಲ. ಒಂದು ಆ ಬೆಟ್ಟದ ಥರ ಹಳ್ಳ ಇರ್ತಾ ಇತ್ತು, ಅಲ್ಲಿ ನೀರು ಇರ್ತಾ ಇತ್ತು. ಆ ನೀರಿನಲ್ಲಿ ಸುತ್ತಲೂ, ಊರಿನ ಸುತ್ತಲೂ ನೀರು. ಆ ನೀರಿನಲ್ಲಿ ಇದು ಏನು ಮೊಸಳೆಗಳು ಬಿಟ್ಬಿಟ್ಟಿರ್ತಾ ಇದ್ರು. ಅಲ್ಲಿ ಯಾರಾದರೂ ಈಜಾಡ್ಕೊಂಬರೋಕ್ಕೂ ಆಗಲ್ಲ, ಅದು ಹತ್ಕೊಂಬರೋದಕ್ಕೆ. ಹೀಗೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಂಥ ಕೋಟೆಗಳನ್ನ ಕಟ್ಕೊಂಡಿರ್ತಾ ಇದ್ರಂತೆ. ಅದರಲ್ಲಿ ಅವರು ಕಳ್ಳ ಕಿಂಡಿಗಳನ್ನ ಮಾಡ್ಕೊಂಡಿರ್ತಾ ಇದ್ರಂತೆ. ಈಗ ಊರಿನ ಹೊರಗಡೆ ಹೋಗಿದ್ದೆ, ಏನಾದರೂ ಕೆಲಸ ಇದ್ದರೆ ಮಾಡ್ಕೊಂಬರ್ಬೇಕಾದ್ರೆ ಅದು ಊರಿನಲ್ಲಿ ಒಳಗಡೆ ಇರೋರಿಗೆ ಮಾತ್ರ ಗೊತ್ತಾಗ್ತದೆ. ನಮ್ಮೂರ ಹೆಸರೇನು ಗೊತ್ತಾ? ಮಾ ಗಡಿ. ಮಾ ನಮ್ಮದು, ಗಡಿ ಅದರ ಸುತ್ತಲೂ ಮಾಗಡಿ ಅಂತ. ಅಲ್ಲಿ ಕೆಲವು ಈ ಸುರಂಗ ಅಂತ ಮಾಡ್ಕೊಂಡಿರ್ತಾ ಇದ್ರಂತೆ. ಆ ಸುರಂಗದಿಂದ ಹೊರಗಡೆಗೆ ಹೋಗ್ಬಿಡ್ಬೋದು, ಅವ್ರ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದುಬಿಡ್ಬೋದು, ಶತ್ರುಗಳು ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ದೇಹದಲ್ಲಿ ಈ ಒಂದು 5 ಕಿಂಡಿಗಳು ಅಂತಿದೆಯಂತೆ. ಇವುಗಳಿಂದ ಏನು ಮಾಡ್ತಾ ಇರುತ್ತೆ ಅಂದರೆ, ನಮ್ಮ ಮನಸ್ಸು ಒಳಗಡೆ ಇದೆ.
ಇಂದ್ರಿಯಗಳು ಹೊರಗಡೆ ಇದೆ. ಈ ಕಿಂಡಿಗಳ ಮುಖಾಂತರ ಮನಸ್ಸನ್ನು ಎಳ್ಕೊಂಡು ಹೋಗ್ಬಿಡುತ್ತಂತೆ ಇಂದ್ರಿಯಗಳು. ಯಾವುದಾದ್ರೂ ಒಂದು ವಸ್ತು ಚೆನ್ನಾಗಿರೋದಿದ್ರೆ ನೋಡೋಕೆ ಹೋಯ್ತು ಅಂತಂದರೆ ಅದ್ರ ಹಿಂದೆ ಮನಸ್ಸನ್ನ ಎಳ್ಕೊಂಡು ಹೋಗ್ಬಿಡುತ್ತಂತೆ. ನೋಡೋದು, ಕೇಳೋದು, ಮೋಸೋದು, ಮುಟ್ಟೋದು, ಹೀಗೆ ಇವು ಕಿಂಡಿಗಳು. ಈ ಇಲಿಗಳಿರುತ್ತೆ, ನೀವೊಂದು ಬಿಲ ಮುಚ್ಚಿ ಅದು ಇಲಿ ಬರ್ತಾ ಇದೆ ಅಲ್ಲಿ ಅಂತ, ಅಲ್ಲಿ ಬರೋದಿಲ್ಲ. ಅಲ್ಲಿ ನೀವು ನಮ್ಮ ಮನೆಗಳಲ್ಲಿ ನಾವು ಮಾಡ್ತೀವಿ, ಅದಕ್ಕೆ ಗಾಚೂರು ಹಾಕ್ಬಿಡ್ತಾರೆ, ಕಲ್ಲುಗಳು ಹಾಕ್ಬಿಡ್ತಾರೆ, ಸಿಮೆಂಟ್ ಪ್ಯಾಕ್ ಮಾಡಿಬಿಡ್ತಾರೆ. ಏನು ಮಾಡಿದ್ರು ಕೂಡ ಅದು ಇನ್ನೊಂದು ಕಡೆ ತೂತ್ ಮಾಡ್ಕೊಂಡು ಎದ್ದು ಬರುತ್ತೆ. ಹಾಗೆ ಈ ಇಂದ್ರಿಯಗಳು ಬೇಡ ಅಂತಂದ್ರು ಅವುಗಳ ಮುಖಾಂತರ ಹೊರಗಡೆ ಹೋಗಿ ಆ ವಸ್ತುಗಳನ್ನ ಅನುಭವಿಸ್ಬೇಕು ಅಂತ ಹೇಳಿ ಆ ವಸ್ತುಗಳನ್ನ ನೋಡೋ, ಕೇಳೋ, ಮೂಸೋ, ಮುಟ್ಟೋ ಬಂದು ಮನಸ್ಸಿಗೆ ತಂದು ಕೊಡ್ತಾ ಇರುತ್ತಂತೆ. ಹೀಗಾಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇವಾಗ ನಾವೇನು ಮಾಡಬೇಕು? ಆ ಕಿಂಡಿಗಳಿಗೆ ಬಾಗಿಲು ಹಾಕ್ಬಿಡ್ಬೇಕು. ಇದನ್ನೇ ಪ್ರತ್ಯಾಹಾರ ಅಂತ ಪಾತಂಜಲಿಗಳು ಹೇಳೋದು. ಪ್ರತಿ ಆಹಾರ. ಈಗ ನಮ್ಮ ಇರದೇ 5 ಓಪನ್ಗಳು ಮುಚ್ಚಿಬಿಡ್ರಿ ಅವನ್ನ. ಅದಕ್ಕೆ ಧ್ಯಾನ ಕೂತ್ಕೊಂಡ ಕಣ್ಣು ಮುಚ್ಕೋಬೇಕು. ಮುಚ್ಚಿದ ತಕ್ಷಣ ನಮಗೆ ದೃಶ್ಯ ಸ್ವಿಚ್ ಆಫ್ ಆಗಬೇಕು, ಆಗುತ್ತೆ. ಮತ್ತು ನೀವು ಶಾಂತವಾಗಿರೋ ಜಾಗದಲ್ಲಿ ಮೊದಲು ಕೂತ್ಕೋಬೇಕು. ಇನ್ನು ಶಬ್ದ ಹೊರಗಡೆಯಿಂದ ಬರಲ್ಲ. ಇನ್ನು ಕೈ ಕಾಲು ಕಟ್ಟಾಕಿರ್ತೀರ. ಕೈ ಕಾಲು ಕಟ್ಟಾಕೋದು ಯಾಕೆ ಗೊತ್ತಾ? ಕೈ ಕಾಲು ಚೇಷ್ಟೆ ಮಾಡ್ತಾ ಇದ್ದರೆ ಕಾನ್ಸಂಟ್ರೇಷನ್ ಬರಲ್ಲ. ಮಕ್ಕಳು ಮಗ್ಗಿ ಕೇಳಿ ನೀವು ಎಲ್ಲ ಅಥವಾ ಅವ್ರು ಏನು ಮಾಡ್ತಾರೆ ಗೊತ್ತಾ? ನಾಲ್ಕಾಗಲೇ ಎಷ್ಟು ಅಂತ ಕೇಳಿದೆ, ಅವ್ರಿಗೆ ತಲೆ ಕೆರ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ಏಯ್ ಕೈ ಕಟ್ಟಂತಾರೆ ಅವ್ರ ಮೇಲೆ. ಅವಾಗ ಹಿಂಗೆ ಕಟ್ಬಿಡ್ತಾನೆ. ಈ ಕೈ ಕೆಲಸ ನಿಂತೋಯ್ತು. ನಾವು ಧ್ಯಾನ ಮಾಡೋದಕ್ಕೆ ಅದಕ್ಕೆ ಹೇಳೋದು ಕೈ ಕಟ್ಟ್ರಿ ಅಂತ ಹೇಳೋದು. ರಾಮಕೃಷ್ಣ ಪರಮಹಂಸರು ಹಿಂಗೆ ಇಟ್ಕೊತಾ ಇದ್ರು, ವಿವೇಕಾನಂದ ಬುದ್ಧರು ಹೀಗೆ ಇಟ್ಕೊತಾ ಇದ್ರು. ಇನ್ನು ಕೆಲವರು ಹೀಗೆ ಏನಾಗಾದ್ರೂ ಇಟ್ಕೊಳ್ರಿ. ಕೈ ಕಟ್ಟಾಕೋದು ನೀವು ಕೆಳಗಡೆ ಕೂತಿರ್ತೀರ, ಚಕ್ಕಮಟ್ಲೆ ಕಾಲು ಕಟ್ಟಾಕಿದ್ರಿ. ಇಂದ್ರಿಯಗಳು ಎಲ್ಲ ಬಾಗಿಲುಗಳು ಮುಚ್ಕೊಂಡ್ಬಿಟ್ರಿ. ನೋಡೋದು, ಕೇಳೋದು, ಮೋಸೋದು, ಮುಟ್ಟೋದು ಎಲ್ಲ. ಹಂಗೆ ಮಾಡಿದ ತಕ್ಷಣ ಈ ಮನಸ್ಸು ಸುಮ್ಮನೆ ಇರುತ್ತಾ? ಹೋಗುತ್ತೆ. ಮನಸ್ಸು ಓಡಾಡ್ಕೊಂಬರುತ್ತೆ. ಸ್ವಾಮಿ ಏನಪ್ಪ ಏನು ನಾನು ಕಟ್ಟಾಕಕ್ಕೆ ನೋಡ್ತೀಯಾ? ಇಷ್ಟು ದಿನ ನಾನು ಬೇಕಾದಂಗೆ ಬಿಟ್ಬಿಟ್ಟು ಈಗ ನಾನು ಕಟ್ಟಾಕಕ್ಕೆ ಮಾಡ್ತೀಯಾ? ಮಾಡಿ ನೀನು ಕೂತ್ಕೊಂಡು ನೋಡೋಣ, ನನ್ನಷ್ಟಿಗೆ ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಬರ್ತೀನಿ ಅಂತ ಮನಸ್ಸೆಲ್ಲ ಹೋಗಿರುತ್ತೆ. ನಾವಿಲ್ಲಿ ಕೂತ್ಕೊಂಡು ರಾಮ ಅಂತ ಇರ್ತೀವಿ. ಆ ರಾಮಪ್ಪನಿಗೆ ಸಾಲ ಕೊಟ್ಟಿದ್ದೆ, ಅವನು ಬಡ್ಡಿ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಇಷ್ಟು ದಿನ ತಂದು ಕೊಡಲಿಲ್ವ ಅಂತ ಅಲ್ಲಿಗೆ ಹೋಗಿರುತ್ತೆ. ಹೋಗ್ರಿ, ಅವಾಗ ಬಂದ ಮೇಲೆ ಗೊತ್ತಾಗುತ್ತೆ. ಎಲ್ಲ ನಾನು ಕೂತ್ಕೊಂಡು ರಾಮ ಅಂತ ಇದ್ರೆ ನೀನು ಅಲ್ಲಿ ಹೊಲ್ಗೆರೆಗೆ ಹೋಗಿದ್ದೀಯ ಅಲ್ಲಿಗೆ ಅಂತ ನಾವು ಕೇಳಬೇಕಾಗುತ್ತೆ. ನೋಡ್ರಿ ಹೆಂಗಾಗುತ್ತಿದ್ದು ಸಾಧನೆ ಮಾಡುವಾಗ ಕಷ್ಟಗಳು ಗೊತ್ತಾಗ್ತಾ ಇರುತ್ತೆ ಅಂತ. ಇದಕ್ಕೆ ಇದನ್ನು ಶನೈ ನಾವು ನಿಧಾನವಾಗಿ ಈ ಕಡೆ ಇದು ಸ್ವಾಧ್ಯಾಯ ಆಗಲಿ ಅಥವಾ ಈ ವಿಚಾರ ಕೇಳೋದಾಗಲಿ ಕಿವಿ ಮೇಲೆ ಬೀಳ್ತಾ ಇರಬೇಕು. ಪ್ರತಿದಿನ ಮನಸ್ಸಿನಲ್ಲಿ ಮೆಲ್ಕು ಹಾಕ್ತಾ ಇರಬೇಕು. ನಮ್ಗೆ ಅದ್ರ ಕಡೆ ಜಿಜ್ಞಾಸೆ ಬರಬೇಕು, ಆಸೆ ಬರಬೇಕು. ಆಗ ನಮಗೆ ಕೂತ್ಕೊಂಡಿದ್ದು ನಾನು ಮಾಡಬೇಕಪ್ಪ, ಕಂಡುಕೋಬೇಕಪ್ಪ, ಮೋಕ್ಷ ಅಂದರೆ ಹೀಗಿರುತ್ತೆ ಹಾಗಿರುತ್ತೆ ಅಂತ ಆಸೆ ಹುಟ್ಟಬೇಕು. ನಮ್ಮ ಬಾಯಿನಲ್ಲಿ ಜೊಲ್ ಬರಬೇಕು, ಮನಸ್ಸಿನಲ್ಲಿ ಜೊಲ್ ಸುರಿಬೇಕು. ಅದಕ್ಕೋಸ್ಕರ ಇವೆಲ್ಲ ಹೇಳ್ತಾ ಇರೋದು ಸ್ವಾಮಿಗಳು. ಹಾಗೆ ಇಂದ್ರಿಯಗಳೆಂಬ ಕಲ್ಲಂಗಡಿಗಳನ್ನು ಮೊದಲು ಮುಚ್ಚಿ ಹಾಕಬೇಕು. ಕಾಮವು ಹೊರಗೆ ತಲಾಕದಂತೆ ಮಾಡ್ಕೋಬೇಕು. ಬಳಿಕ ಮನಸ್ಸನ್ನು ಬುದ್ಧಿಯನ್ನು ವಶಪಟ್ಕೋಬೇಕು. ಮೊದಲೇ ಎತ್ಕೊತಾನೆ ಇವುಗಳನ್ನ ಹೊರಗಡೆ ಇರೋದಿವೆ, ಇವುಗಳು ಮುಚ್ಚಿಬಿಡ್ಬೇಕು. ಎಲ್ಲ ರೋಲಿಂಗ್ ಶಟರ್ ಹಾಕ್ಬಿಡ್ರಿ. ಆಮೇಲೆ ಮನಸ್ಸು ನಿಧಾನವಾಗಿ ಬರಬೇಕು. ಆ ಮನಸ್ಸು ಬರಬೇಕಾದ್ರೆ ಪ್ರತಿದಿನ ನಾವು ಪ್ರವಚನ ಕೇಳೋದು, ಸ್ವಾಧ್ಯಾಯ 3 ಹೊತ್ತು ಈ ಚಿಂತನೆಯಲ್ಲಿ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ನಮಗೂ ಬೇಕ್ರಿ, ಪ್ರಪಂಚನೂ ಮಾಡ್ತೀವಿ. ಪ್ರಪಂಚ ಹೆಂಗ್ರಿ ಬಿಡೋಕ್ಕಾಗತ್ತೆ? ಪ್ರಪಂಚದಲ್ಲಿ ಒಂದು ಕಾಲು ಇಲ್ಲೊಂದು ಕಾಲು ನಡೆಯಲ್ಲ. ಆದರೆ ಮೊದಲು ಮಾಡಿ ಹಾಗೆ ಮಾಡಬೇಕಾಗಿರೋದು. ಸಂಸಾರದಲ್ಲಿದ್ದವ್ರು ಹಾಗೇ ಮಾಡಬೇಕು. ಆದರೆ ಪೂರ್ತಿ ಸಂಸಾರದಲ್ಲಿ ಇರಬಾರ್ದು. ಎಷ್ಟಾದರೆ ಅಷ್ಟು ಸಂಸಾರ ಮಾಡಿಕೊಂಡು ಆದಷ್ಟು ಇದನ್ನು ಬೆಳೆಸ್ಕೊಂಡ್ಬಂದಾಗ ಒಂದು ಹಂತಕ್ಕೆ ಬಂದಾಗ ವಾನಪ್ರಸ್ಥಾಶ್ರಮ, ಆಗ ಪೂರ್ತಿ ಇದಕ್ಕೋಸ್ಕರ ಡಿಡೇಟ್ಕೇಟ್ ಮಾಡಬೇಕು. ವಾನಪ್ರಸ್ಥಕ್ಕಿಂತ ನೆಕ್ಸ್ಟ್ ಸನ್ಯಾಸಾಶ್ರಮ. ಬಟ್ಟೆ ಗಿಟ್ಟೆ ಹಾಕ್ಕೊಳ್ಳೋದಲ್ಲ, ಇದ್ದಂಗೆ ಹಂಗೆ ನಡ್ಕೋಬೇಕು ಅಂತ ಹೇಳಿ. ಕಾಮವನ್ನು ಗೆದ್ದುಕೊಳ್ಳಬೇಕು ಅನ್ನೋ ಒಂದು ದೊಡ್ಡ ತಂತ್ರ ಅರಿಬಲದಲ್ಲಿ ಅಲ್ಲಿ ತೋರಿ ಇಲ್ಲಿ ಹಾರುತ್ತಾ ಬಹಳವಾಗಿ ಕಿರುಕುಳ ತೊಂದರೆಗಳನ್ನು ಮಾಡ್ತಾ ಇರ್ತಾರೆ. ಈ ಹರಿ ಅಂತಂದರೆ ರಾಕ್ಷಸರು ಅಂತ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ನಮಗೆ ತುಂಬ ಕಿಳ್ಕಳ ಕೊಡ್ತಾ ಇರ್ತಾರೆ ಕೆಲವರು. ಅವ್ರನ್ನ ಮಟ್ಟ ಹಾಕಬೇಕು ಅಂತ ಹೇಳ್ತಾರೆ. ಇದನ್ನು ನಾಶಪಡಿಸುವುದಕ್ಕೆ ಮಾಡಬೇಕಾಗತ್ತೆ. ಇದು ಸಾಧಕನಿಗೆ ಬಲಿಷ್ಠನಾದ ಶತ್ರು ಯಾವುದು? ಕಾಮ.
ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ನಿಮಗೆ ಇದ್ರ ವಿಚಾರದಲ್ಲಿ ಬ್ರಹ್ಮಚೈತನ್ಯರದು ಮತ್ತು ಇವ್ರದ್ದೆಲ್ಲ ಹೇಳಿದ್ವಿ. ಇವರು ಇವರು ಸಮರ್ಥ ರಾಮದಾಸರದು ಇವ್ರದ್ದೆಲ್ಲ ನಾವು ಹೇಳಿದ್ವಿ ಅವ್ರದ್ದು. ಇದು ಹಲವು ಬಗೆಯಿಂದ ಸಾಧಕರ ಕಣ್ಣಿಗೆ ಮಣ್ಣೆರಚಿ ಹೇಗೋ ತಪ್ಪಿಸ್ಕೊಂಡ್ಬಿಡ್ತಾ ಇರುತ್ತೆ. ಒಂದು ಕಡೆಯಿಂದ ಇದನ್ನು ಓಡಿಸಿದ್ರೆ ಮತ್ತೊಂದು ಕಡೆಯಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಇದು ಬರ್ತಾ ಇರುತ್ತೆ. ಇಲಿ ಬಿಲ ಮುಚ್ಚಿರಿ ಇನ್ನೊಂದು ಕಡೆ ಎದ್ದು ಬರ್ತಾ ಇರುತ್ತೆ. ಆದ್ದರಿಂದ ಇದನ್ನು ಗೆಲ್ಲೋದಕ್ಕೆ ಒಂದು ವ್ಯವಸ್ಥಿತವಾದ ಕ್ರಮವನ್ನು ಕೈಗೊಳ್ಳಬೇಕು. ಏನದು? ಮೊದಲು ಇಂದ್ರಿಯಗಳನ್ನು ಮೊದಲು ಹಿಡಿತದಲ್ಲಿ ಇಟ್ಕೋಬೇಕು. ಇದನ್ನೇ ನಮ್ಮಲ್ಲಿ ಚಿಕ್ಕ ವಯಸ್ಸು ಮಕ್ಕಳಿಂದನೂ ಎಲ್ಲ ಇಂದ್ರಿಯಗಳಿಗೂ ಉಪವಾಸ ಹಾಕೋದು ಆಯಾ ಸಂದರ್ಭಗಳಲ್ಲಿ ಪ್ರತಿಯೊಂದು. ಮತ್ತು ಇವುಗಳನ್ನೆಲ್ಲ ಯಾಕೆ ಹೇಳ್ಕೊಡ್ತೀವಿ ಅಂದರೆ ಅದಕ್ಕೋಸ್ಕರ. ಮತ್ತು ಇಂದ್ರಿಯಗಳಿಗೆ ಬೆಂಬಲವಾಗಿ ಅವುಗಳ ಒಳಗೆ ಸೂಕ್ಷ್ಮವಾಗಿ ಇಂದ್ರಿಯಗಳಿಗಿಂತ ಒಳಗಡೆ ಮನಸ್ಸಿದೆ, ಮನಸ್ಸಿಗಿಂತ ಹಿಂದೆಗಡೆ ಬುದ್ಧಿ ಇದೆ. ಅವುಗಳಿಗೆ ಇನ್ನೂ ಸ್ವಲ್ಪ ಮಾಡಿಸ್ಬೇಕು. ಏನು ಮಾಡಬೇಕು? ಒಳಗೆ ಸೂಕ್ಷ್ಮವಾಗಿ ಅವೆಲ್ಲವನ್ನೂ ವ್ಯಾಪಿಸಿಕೊಂಡು ಕುಣಿಸುತ್ತಿರುವುದು ಮನಸ್ಸು. ಆದ್ದರಿಂದ ಮನಸ್ಸು ನಮಗೆ ಅಳವಟ್ಟ ಹೊರತು ಇಂದ್ರಿಯಗಳು ಸಂಪೂರ್ಣವಾಗಿ ವಶಕ್ಕೆ ಬರೋದಿಲ್ಲ. ಇಂದ್ರಿಯಗಳಿಗಿಂತ ಒಡೆಯ ಹಿಂತೆಡಕೆ ಇರೋ ಒಂದು ಮನಸ್ಸು ನಿಮ್ಮ ಹತೋಟಿಗೆ ಬರಬೇಕು. ಮನಸ್ಸು ಬರಬೇಕಾದ್ರೆ ಅದಕ್ಕೆ ಏನು ಸಾಧನೆ ಮಾಡಬೇಕು? ಹಿಂದೆ ಪಂಚಕೋಶಗಳ ವಿಚಾರ ಮಾಡಿದಾಗ ಪಂಚಕೋಶಗಳಲ್ಲಿ ಮನೋಮಯ ಕೋಶಕ್ಕೆ ಏನೇನು ಸಾಧನೆ ಮಾಡ್ತೀರ ಅವುಗಳನ್ನೆಲ್ಲ ಇಲ್ಲಿ ಸೇರಿಸ್ಕೋಬೇಕು. ಮನಸ್ಸಿಗೆ ಮಾಡುವಂಥದ್ದು ಭಜನೆ, ಜಪ, ಕಾಯ ವಾಚ ಮನಸ, ಕಾಯಕ ಜಪ, ವಾಚಕ ಜಪ, ಮಾನಸಿಕ ಜಪ, ಮತ್ತಿಂಥವೆಲ್ಲ ಮನಸ್ಸಿನಲ್ಲಿ 3 ಹೊತ್ತು ಒಳ್ಳೆ ಚಿಂತನೆ, ಸ್ವಾಧ್ಯಾಯ, ವೇದ ಅಧ್ಯಯನ ಹಿಂಗೆಲ್ಲ ಹೇಳ್ತಾರೆ. ಇವಾಗ ವೇದ ಇವೆಲ್ಲ ಮಾಡೋಕ್ಕಾಗೋದಿಲ್ಲ, ಅವು ಬಿಟ್ಬಿಡಿ. ಅಟ್ಲೀಸ್ಟ್ ನಮಗೆ ಭಗವದ್ಗೀತೆ ಸ್ವಾಧ್ಯಾಯ, ಪ್ರವಚನಗಳು ಕೇಳೋದು, ಶ್ರವಣ, ಸತ್ಸಂಗ ಇವೆಲ್ಲ ಮನಸ್ಸಿಗೆ ಸಂಬಂಧಪಡೋದು. ಇಂಥವನ್ನೆಲ್ಲ ಮಾಡ್ತಾ ಇರಬೇಕಂತೆ. ಬರೋದಿಲ್ಲ. ಸಂಕಲ್ಪ ವಿಕಲ್ಪ ರೂಪವಾದ ಮನಸ್ಸಿಗಿಂತ ಇನ್ನೂ ಹಿಂದೆಗಡೆ. ಮನಸ್ಸಿಂದೇನು? ಸಂಕಲ್ಪ ವಿಕಲ್ಪ. ಸಂಕಲ್ಪ ಅಂದರೆ ಏನಾದರೂ ದೇವಸ್ಥಾನಕ್ಕೆ ಹೋಗಿ ನಾವು ಸಂಕಲ್ಪ ಮಾಡಿಸ್ತೀವಲ್ಲ, ಒಳ್ಳೇದಾಗಬೇಕು ಅಂತ. ವಿಕಲ್ಪ ಅಂತಂದರೆ ಇಲ್ಲದೇ ಇರೋದು, ಇದ್ರೆ ಇರೋದು, ಇಲ್ಲದಿದ್ದರೆ ಇಲ್ಲದೇ ಇರೋದು. ಅಲ್ಲ, ಹಾವಿಲ್ಲ, ವಿಕಲ್ಪ ಅದು ಭ್ರಾಂತಿ. ಹಾಗೆ ವಿಕಲ್ಪ ಮಾಡ್ಕೊಳ್ತಾ ಇರುತ್ತೆ ಮನಸ್ಸು ಮಾಡೋದೇ ಆ ಕೆಲಸ. ಸಂಕಲ್ಪ ವಿಕಲ್ಪ, ಇರೋದು ಅಥವಾ ಇಲ್ಲದೇ ಇರೋದನ್ನೇ ಯೋಚನೆ ಮಾಡ್ತಾ ಇರುತ್ತೆ. ಆಗೋಗ್ಬಿಟ್ಟಿರೋದು, ಸತ್ತೋಗಿರೋದು, ಅದನ್ನು ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲ, ಮುಂದಿಂದು ಇನ್ನೂ ಹುಟ್ಟೇ ಇಲ್ಲ, ಒಂದು ಸತ್ತೋಗ್ಬಿಟ್ಟಿದೆ, ಯಾವುದೋ ಹಿಂದಿಂದು ಏನಾಗಿದೆಯೋ ಅದು ಸತ್ತೋಗ್ಬಿಟ್ಟಿದೆ, ಅದನ್ನು ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೇನಂತೀವಿ ನಾವು? ಪಾಸ್ಟ್ ಟೆನ್ಸ್. ಪಾಸ್ಟ್ ಈಸ್ ಪಾಸ್ಟ್, ಡೆಡ್. ಅದನ್ನು ಯೋಚನೆ ಮಾಡ್ತಾ ಇರುತ್ತೆ. ಇಲ್ಲ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋಕ್ಕೆ ಬರೋಲ್ಲ. ಜಪ ಮಾಡ್ರಿ ಇಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಅಂದರೆ ಮಾಡೋಕ್ಕೆ ಬರೋಲ್ಲ. ಮತ್ತೇನು ಮಾಡ್ತಾ ಇರುತ್ತೆ? ಮುಂದಿಂದು ಇನ್ನು ಹುಟ್ಟೇ ಇಲ್ಲ, ಅದಕ್ಕೆ ನಾಮಕರಣನೇ ಆಗಿಲ್ಲ, ಅದಕ್ಕೆ ಆವಾಗಲೇ ಅದನ್ನು ಯೋಚನೆ ಮಾಡೋದು. ಹಾಗಿದ್ದರೆ ಹೆಂಗೆ ಅಂತ. ಇದೆಲ್ಲ ಮನಸ್ಸಿನ ಕೆಲಸಗಳು ಅಂತ. ಈಗೇನಾಗುತ್ತೆ? ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕಾದ್ರೆ ನೀವು ನೋಡ್ಕೊಳ್ರಿ, ನಿಮಗೆ ಯಾವ್ಯಾವುದು ನಿಮ್ಮ ಮನಸ್ಸನ್ನ ತಂದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋಕ್ಕಾಗತ್ತೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಾನು ಇಟ್ಕೊಳ್ಳೋದು ಸ್ವಾಧ್ಯಾಯನಪ್ಪ. ನೀವು ಎಷ್ಟು ಗಂಟೆ ಬೇಕಾದರೂ ಪುಸ್ತಕ ಓದಿ, ದಿನಕ್ಕೆ 5-6 ಗಂಟೆ, ನನ್ನ ಮನಸ್ಸು ಅಲ್ಲೇ ಇರುತ್ತೆ, ಹೊರಗಡೆ ಹೋಗೋದೇ ಇಲ್ಲ. ಹೇಳಬೇಕು ಅಂದರೆ ಅದೇ ನೀವು ಜಪ ಮಾಡೋಕ್ಕೆ ಕೂತ್ಕೊಳ್ಳಿ, ಹಂಗೆ ಹೋಗೋದಿಲ್ಲ. ಅಲ್ಲಿ ಪ್ರಾಕ್ಟೀಸ್ ಆಗಬೇಕು ನಮಗೆ ಜಪ. ಅಲ್ಲಿಗೆ ನಾನು ಅಂದ್ಕೊಂಡಿರೋದು ಸ್ವಾಧ್ಯಾಯಕ್ಕಿಂತ ಜಪ ಕಷ್ಟ. ಯಾಕೆ ಗೊತ್ತಾ? ಸ್ವಾಧ್ಯಾಯದಲ್ಲಿ ಇಲ್ಲಿ ಮನಸ್ಸಿನಲ್ಲಿ ಹೊರಳಾಡೋದಕ್ಕೆ ಜಾಗ ಬೇಕಾದಷ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಪುರಾಣಗಳು ಬ್ರಾಡ್ನೆಸ್ ಸಿಗುತ್ತೆ, ಬೇಕಾದಷ್ಟು ದೊಡ್ಡ ಫೀಲ್ಡ್ ಸಿಗುತ್ತೆ ನಮಗೆ. ಜಪ ಕಷ್ಟ ಆಗುತ್ತೆ. ಎಕ್ಸಾಂಪಲ್, ರಾಮಾಯಣ ತೋರಿಸ್ತೀವಿ, 3 ಗಂಟೆ ಹೆಂಗೆ ಕೂತಿರ್ತೀರಿ ನೀವು? ರಾಮಾಯಣ ಪೂರ್ತಿ ಮುಗಿಯೋವರೆಗೂ ಯಾವುದಾದ್ರು ಪಿಕ್ಚರ್ದಾಗಿ ಬರೀ ರಾಮನ್ ತೋರಿಸ್ತೀನಪ್ಪ, 5 ನಿಮಿಷ ನೋಡ್ತೀರಾ, ಏನು ಮಾಡ್ತಾರೆ? ಎಷ್ಟೊತ್ತು ಸ್ವಾಮಿ ಅವನ್ನೇ ನೋಡೋದು, ತೆಗಿರಿ ಸ್ವಾಮಿ ಅಂತೀರ ಇಲ್ವೋ? ಯಾಕೆ? ಅದು ಕಷ್ಟ ಆಯಿತು, ಒಂದನ್ನೇ ನೋಡೋದು ಕಷ್ಟ ಆಗುತ್ತೆ. ಹಾಗೆ ಇದಕ್ಕಿಂತ ಜಪ ಕಷ್ಟ. ಆದರೆ ನಾವು ಮೊದಲು ಒಟ್ಟಿನಲ್ಲಿ ನಮ್ಮ ಮನಸ್ಸು
ಆಗೋಗಿದ್ದನ್ನು ಅಥವಾ ಮುಂದೆ ಆಗೋದನ್ನು ಅಥವಾ ಕೆಟ್ಟದ್ದನ್ನು ಯೋಚನೆ ಮಾಡದೇ ಇದ್ರೆ ಹೋಗ್ಲಿ, ಇದ್ರ ಬದಲು ನಾನು ಭಗವದ್ಗೀತೆ ಬದಲು ಒಂದು ಬೇರೆದೇನಾದರೂ ಪ್ರಪಂಚದ ವಿಚಾರ ಓದಿದ್ರೆ ಅವಾಗ ಏನಾಗುತ್ತೆ, ಅದರ ಸಂಸ್ಕಾರ ಮೂಡ್ಕೊಡುತ್ತೆ. ಅದಕ್ಕೆ ಓದಬೇಕಾದ್ರೆ ಯಾವ ಪುಸ್ತಕ ಓದಬೇಕು ಅನ್ನೋದು ಕೂಡ ಪಾತಂಜಲಿಗಳು ಹೇಳಿದ್ದಾರೆ ಸ್ವಾಧ್ಯಾಯದಲ್ಲಿ. ಮತ್ತೆ ಎಂಥ ಪುಸ್ತಕ ಓದಬೇಕು ಸ್ವಾಧ್ಯಾಯದಲ್ಲಿ? ನೀವು ಪುರಾಣ ಓದಿದ್ರೆ ಆಗೋದಿಲ್ಲ. ಸ್ವಾಧ್ಯಾಯಕ್ಕೆ ಮೋಕ್ಷಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಓದಬೇಕು ಅಂತಾರೆ. ಮೋಕ್ಷಕ್ಕೆ ಸಂಬಂಧಪಡೋದು ಯಾವ್ದು ಹೇಳ್ರಿ? ಭಗವದ್ಗೀತೆ ಹೇಳಬೇಕು ಅಂತಂದರೆ ಪಾಪ ಅವರೇನೋ ಹೇಳಿದ್ದಾರೆ. ಈವನ್ ಪಾತಂಜಲ ಯೋಗ ಸೂತ್ರ ಮೋಕ್ಷಕ್ಕೆ ಸಂಬಂಧಪಡೋದಿಲ್ಲ, ಅವರೇ ಹೇಳ್ಬಿಡ್ತಾರೆ ದ್ವೈತ ಫಿಲಾಸಫಿ ಅಂತ. ಆದ್ದರಿಂದ ಮೋಕ್ಷಕ್ಕೆ ಸಂಬಂಧಪಡೋದು ಅಂತಂದರೆ ಭಗವದ್ಗೀತಾ ಆ ಥರ. ಮತ್ತು ಬ್ರಹ್ಮಚೈತನ್ಯರು ತುಂಬ ಹೇಳ್ತಾರೆ. ಆ ಜ್ಞಾನದೇವರು ಮತ್ತು ಬ್ರಹ್ಮ ಇವರು ಸಮರ್ಥ ರಾಮದಾಸರು ಬರೆದಿರುವಂಥ ಪುಸ್ತಕ ಅದು ಯಾವುದದು, ನಾನು ಅದರ ಹೆಸರೇನು ಏನಪ್ಪ ಅದು, ಸಮರ್ಥ ರಾಮದಾಸರ ಪುಸ್ತಕ ಹತ್ರ ಇದೆ, ದೊಡ್ಡ ಪುಸ್ತಕ ತೋರಿಸಿದೆ ಅದು. ಅಥವಾ ಜ್ಞಾನದೇವ್ರದ್ದು ಯಾವುದೋ ಕೆಲವಿದೆ, ಅಂಥವನ್ನು ಇಟ್ಕೊತಾರೆ ಅವರು. ಬಟ್ ನಮಗೆ ಭಗವದ್ಗೀತೆ ಬೇಕಾದಷ್ಟು ಆಯಿತು. ಭಗವದ್ಗೀತೆ ಮೀರಿಸೋಂಥದ್ದು ಯಾವುದೂ ಇಲ್ಲ. ನಾನು ಹೇಳ್ತೀನಿ, ಅವ್ರು ಯಾರೇ ಪುಸ್ತಕ ಬರೀಲಿ, ಏನು ಬರೆದ್ರೂ ಕೂಡ ಭಗವದ್ಗೀತೆ ಪಂಚಮ ವೇದಗಳ ಸಾರ. ನೀವು ಭಗವದ್ಗೀತೆ ಇಟ್ಕೊಳ್ರಿ ಸಾಕು. ಇಲ್ಲ ಇವಾಗ ಬ್ರಹ್ಮಚೈತನ್ಯರದೇ ನೀವು 365 ದಿವಸ ತಗೊಳ್ರಿ, ಯಾವ ಭಗವದ್ಗೀತೆ ಕಡಿಮೆ ಇದೆ ಹೇಳ್ರಿ? ಅಲ್ಲಿ ನೀವು ತೆಗೆದು ನೋಡಿ, ಅದು ಅದರಲ್ಲಿ ಭಗವದ್ಗೀತೆಯಲ್ಲಿ ಇರೋದು ಎಲ್ಲ ಸೇರಿಸ್ಬಿಡ್ತಾರೆ. ಪ್ರತಿಯೊಂದು ಬರುತ್ತೆ, ಆಯಾ ಸಂದರ್ಭಕ್ಕೆ ಕೆಲವನ್ನು ಹೇಳ್ಕೊಂಡೇ ಬರ್ತಾರೆ. ಬಟ್ ಭಗವದ್ಗೀತೆ ಇಟ್ಕೋಬೇಕು ನೋಡ್ರಿ. ಈಗ ನಾನೇನಾದರೂ ಭಾಷ್ಯ ಓದಿದ್ರೆ ಸ್ವಾಮಿಗಳು ಮನಸ್ಸಿನಲ್ಲಿ ಇದ್ದಿದ್ದ ವಿಚಾರ ಇಷ್ಟು ನನಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ವಿಚಾರಗಳು, ಅಲ್ಲಿ ಬರೀ ಮಂತ್ರ ಇರುತ್ತೆ, ಶಂಕರಾಚಾರ್ಯ ಏನು ಹೇಳ್ತಾರೋ ಅಷ್ಟಕ್ಕೆ ಭಾಷ್ಯ ಇರುತ್ತೆ, ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ಸ್ವಾಮಿಗಳು ತಮ್ಮ ಅನುಭವವನ್ನು ಮತ್ತು ಅವ್ರು ಸಾಧನೆ ಮಾಡುವಾಗ ಏನೇನು ಕಷ್ಟ ಆಯಿತು ಎಲ್ಲ ಹೇಳ್ಕೊಂಡು ಇಲ್ಲಿ ಹೇಳ್ತಾರೆ. ಅದಕ್ಕೆ ಫಸ್ಟ್ ಇದನ್ನು ಚೆನ್ನಾಗಿ ಓದ್ಕೊಂಡು ಆಮೇಲೆ ಅದಕ್ಕೆ ಹೋಗಬೇಕು. ಅಲ್ಲಿಗೆ ಮನಸ್ಸನ್ನು ಗೆಲ್ಲಬೇಕಾದ್ರೆ ಇಷ್ಟು ಸರ್ಕಸ್ ಮಾಡಬೇಕು. ಅದಾದಮೇಲೆ ಸಂಕಲ್ಪ ವಿಕಲ್ಪ ರೂಪವಾದ ಮನಸ್ಸಿಗೆ ನಿಶ್ಚಯವಾದ ಬುದ್ಧಿ ಇನ್ನೂ ಸೂಕ್ಷ್ಮವಾಗಿದೆ, ಇನ್ನೂ ಒಳಗಡೆ ಇರುತ್ತೆ. ಯಾವನಿಗೆ ಬುದ್ಧಿ ಹಿಡಿತಕ್ಕೆ ಸಿಕ್ಕಿರುತ್ತೋ ಅವನಿಗೆ ಮನಸ್ಸು ಇಂದ್ರಿಯಗಳು ಸಿಕ್ಕದ ಹಾಗೆ. ಯಾವತ್ತೂ ನಾವು ಮೇಲಿಂದ ಗೆದ್ಬಿಟ್ರೆ ಕೆಳಗಡೆ ಇರೋ ಅಸಿಸ್ಟೆಂಟ್ಗಳು ನಮಗೆ ಇದಾಗ್ಬಿಡ್ತಾರೆ ಅಂತ. ಅದಕ್ಕೆ ಎಕ್ಸಾಂಪಲ್ ಸ್ವಾಮಿಗಳು ಕೊಡ್ತಾರೆ. ದೊಡ್ಡದೊಂದು ಯಂತ್ರ ಇರುತ್ತೆ ಅಂತ ಇಟ್ಕೊಟ್ರೆ, ಅದಕ್ಕೆ ಬೀಗದ ಕೈ ಒಂದು ನಮ್ಮ ಹತ್ರ ಇದ್ಬಿಟ್ರೆ ಕಾರ್ ಡೋರ್ ಓಪನ್ ಮಾಡಬೇಕು. ನಮ್ಮ ಹತ್ರ ಬೀಗದ ಕೈ ಸಿಕ್ಬಿಟ್ರೆ ಆ ಯಂತ್ರ ಪೂರ್ತಿ ನೀವು ಹ್ಯಾಂಡಲ್ ಮಾಡ್ಕೋಬೋದು ಅಲ್ವಾ? ಹಾಗೆ ಇದಕ್ಕೆ ಯಂತ್ರ ಇದ್ದಂಗೆ, ಯಾವನಿಗೆ ಬುದ್ಧಿ ಹಿಡಿತಕ್ಕೆ ಸಿಕ್ಬಿಡ್ತೋ ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ಹಿರಿಯ ಯಂತ್ರವೇ ನಮ್ಮ ವಶ ಹೇಗಾಗ್ಬಿಡ್ತೋ ಹಾಗೆ ಇಂದ್ರಿಯಗಳ ಒಟ್ಟು ಸಂಗಾತ ಬುದ್ಧಿ ಎಂಬ ಕೀಲು, ಬುದ್ಧಿಯನ್ನು ಇಟ್ಕೋಬೇಕು, ನಮ್ಮ ವಶಕ್ಕೆ ಬರುತ್ತೆ. ಕಾಮವು ಇಂದ್ರಿಯಗಳಲ್ಲಿ ತೋರಿದಿರುವುದು ನಿಜವಾಗಿ ಮನಸ್ಸಿನಲ್ಲಿ ಬುದ್ಧಿಯ ಮೂಲಕವಾಗಿ ತೋರ್ಕೊಳ್ತಾ ಇರುತ್ತೆ. ನೋಡ್ರಿ, ನಾವು ಕಾಮಗಳನ್ನ ಅನುಭವಿಸ್ಬೇಕಾದ್ರೆ ಇಂದ್ರಿಯಗಳಿಂದಾನೇ ಅನುಭವಿಸ್ಬೇಕು ನಿಜ. ಆದರೆ ಅದು ಅದರ ಪ್ರತ್ಯಯ ಎಲ್ಲಿ ಮಾಡುತ್ತೆ? ಮನಸ್ಸಿನಲ್ಲೇ. ಆದ್ದರಿಂದ ಅದು ನಿಜವಾಗಿ ಮನಸ್ಸಿನಲ್ಲಿ ಬುದ್ಧಿಯ ಮೂಲಕ ತೋರ್ಕೋಬೇಕಾಗತ್ತೆ. ಈ ಮೂರರ ವ್ಯಾಪಾರ, ಇಂದ್ರಿಯ, ಮನಸ್ಸು, ಬುದ್ಧಿ ಚೆನ್ನಾಗಿ ವಿಂಗಡಿಸಿ ತಿಳ್ಕೊಳ್ಳೋದ್ರಿಂದ ಕಾಮವನ್ನು ಗೆಲ್ಲೋದಿಕ್ಕೆ ಸಹಾಯ ಆಗುತ್ತೆ. ವಿಷಯಗಳು ನಮ್ಮ ಎದುರಿಗೆ ಬಂದ ಕೂಡಲೇ ಇಂದ್ರಿಯಗಳಿಗೆ ಒಂದು ಬಗೆ ಪ್ರತಿಕ್ರಿಯೆ ಉಂಟಾಗುತ್ತಂತೆ. ನೋಡ್ರಿ, ಮನೆಯಲ್ಲಿ ಅವರು ತಮ್ಮ ಮಗಳನ್ನ ಮದುವೆ ಮಾಡಿ ಕಳಿಸಿರ್ತಾರೆ. ಮಗಳು ಮೊದಲನೇ ಸಾರಿ ಮನೆಗೆ ಬರ್ತಾರೆ, ಒಂದು ತಿಂಗಳಾದ್ಮೇಲೆ ತಿಟ್ಕೊಳ್ರಿ, ಅಲ್ಲ ಅವ್ರ ತಾಯಿ ಹೆಂಗಾಗುತ್ತೆ ಹೇಳ್ರಿ. ಮಗಳು ನೋಡಿದ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹಾಗೆ ಯಾಕೆ ಆ ವಸ್ತು ನೋಡಿದ ತಕ್ಷಣ ಹಾಗೆ ಅದು ಒಂದು ಪ್ರತಿಕ್ರಿಯೆನೇ ಆಗುತ್ತಂತೆ. ಈ ಪ್ರತಿಕ್ರಿಯೆ ಅಲ್ಲಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ನಮ್ಮಗಳಿಗೆ ಪ್ರತಿದಿನ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಹೊರಗಡೆ 5 ವಸ್ತುಗಳಿರೋದು.
ಅವುಗಳು ಇದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ನನಗೆ 5 ಇಂದ್ರಿಯಗಳು ಅವು ಹೋಗಿದ ತಕ್ಷಣ ನಮಗೆ ಸಿಕ್ಕಿದ ತಕ್ಷಣ ಅದು ಒಳಗಡೆ ಒಂಥರ ಖುಷಿ ಆಗುತ್ತೆ. ನಾನು ಅನುಭವಿಸ್ಬೇಕು ಅಂತ. ಈಗ ಸಮ್ಮರ್ ಬಂದಿರುತ್ತೆ, ಹೋಗ್ತಾ ಇರ್ತೀರ, ಮಾವಿನ ಹಣ್ಣು ನೋಡ್ತೀರ, ಮೊದಲನೇ ಸಾರಿ ಮಾವಿನ ಹಣ್ಣು ಬಂದಿದೆ ಕೊಂಡ್ಕೋಬೇಕು. ಯಾಕೆ ಹೇಳ್ರಿ, ಹಿಂದೆ ನೀವು ತಿಂದಿದ್ರಿ, ಅದರದ್ದು ಪ್ರಿಂಟಿಂಗ್ ನಿಮ್ಮ ಮನಸ್ಸಿನಲ್ಲಿ ಇದೆ. ಈಗ ನೀವು ನೋಡ್ತಾ ಇರೋದು 1 ವರ್ಷ ಆಗ್ಬಿಟ್ಟಿದೆ. ನೋಡಿದ ತಕ್ಷಣ ಮಾವಿನ ಹಣ್ಣು ತಿನ್ನಬೇಕು ಅನ್ಸುತ್ತಲ್ವಾ? ಅದು ಹಾಗೆ ಮನಸ್ಸಿನಲ್ಲಿ ಏರ್ಪಡುತ್ತೆ. ಈ ವಿಕಲ್ಪಗಳನ್ನು ಒಟ್ಟುಗೂಡಿಸಿ ಇದು ಇಂಥ ವಸ್ತು ಎಂಬ ಅರಿವನ್ನು ಬುದ್ಧಿ ಉಂಟು ಮಾಡಿಬಿಡುತ್ತೆ, ಜೀವನಿಗೆ ಒಪ್ಪಿಸುತ್ತೆ. ನಾನು ಅಹಂಕಾರ ಜೀವಾತ್ಮ ಇರ್ತಾನಲ್ಲ, ಅವನು ನನಗದು ಬೇಕು ಅಂತ ಹೇಳ್ತಾನೆ. ಇವೆಲ್ಲದಕ್ಕೂ ಒಡೆಯ ಅವನು, ಜೀವಾತ್ಮನು, ಅವನು ಒಡೆಯ, ಒಪ್ಪಿಸುತ್ತೆ. ಆಗ ಹಿಂದೆ ಹಲವು ಬಾರಿ ಅನುಭವಿಸಿರೋ ವಾಸನೆ ಇರುತ್ತಲ್ವಾ, ಅದು ಮತ್ತೊಮ್ಮೆ ವಿಷಯವನ್ನು ಅನುಭವಿಸ್ಬೇಕು ಅಂತ ಮತ್ತೆ ಆಸೆ ಆಗುತ್ತೆ. ನಮ್ಮ ಬಾಯಿನಲ್ಲಿ ಜೊಲ್ ಬರಕ್ಕೆ ಶುರುವಾಗುತ್ತೆ. ಅದಕ್ಕೆ ಅನುಗುಣವಾಗಿ ಸಂಕಲ್ಪಿಸ್ತಾನೆ. ಏನಂತ, ಕಾಲುಗಳು ಹೋಗುತ್ತಿವಾಗ ಮಾವಿನ ಹಣ್ಣು ನೋಡಿದ್ರೆ ತಡ, ಆ ಸ್ಕೂಟರ್ ನಿಲ್ಲಿಸ್ಬಿಟ್ಟು ನೀವು ನಡ್ಕೊಂಡು ಹೋಗಿದೆ, ಎಷ್ಟು ಏನು ಎಲ್ಲ ವಿಚಾರಿಸಿ ಮನೆಗೆ ತಗೊಂಡೋಗಿ ಅದನ್ನು ಕುಯ್ದು ಒಂದು ಸಾರಿ ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿತ್ತು, ಐ ಎಂಜಾಯ್ಡ್. ತಿರ್ಗಾ ಏನಾಯಿತು, ಕಾಪಿ ಪ್ರಿಂಟ್ ಒಂದು ಜಿರಾಕ್ಸ್ ಕಾಪಿ ಹಾಕ್ಕೊಂಡು ನಿಮ್ಮ ಮಿಷನ್ ಇಟ್ಕೊಳ್ಳುತ್ತೆ. ಇದು ಯಾವಾಗ ಕಡಿಮೆ ಆಗೋದಿಲ್ಲ. ನೋಡಿದಾಗ ಅನುಭವಿಸಿದಾಗ ಮತ್ತೆ ಸೈಕಲ್ಲು ಅದಿನ್ನೂ ಕಲ್ಲಿನ ಮೇಲೆ ಕೆತ್ತದಂಗೆ ಆಗ್ತಾ ಇರುತ್ತೆ. ಹೀಗಾಗ್ತಾ ಇದೆ ನಮ್ಮದು ಪ್ರತಿಯೊಂದು ಅಂತ ಹೇಳ್ತಾರೆ. ಕರ್ಮೇಂದ್ರಿಯಗಳನ್ನ ಪ್ರೇರಿಸ್ತೀವಿ. ಆಗ ಕರ್ಮೇಂದ್ರಿಯಗಳು ತಮ್ಮ ವ್ಯಾಪಾರಗಳನ್ನು ನೆರವೇರಿಸಿ ಜೀವನಿಗೆ ವಿಷಯದ ಭೋಗವನ್ನು ತಂದು ಕೊಡುತ್ತೆ, ಅನುಭವಿಸ್ತೀವಿ. ಕಾಮದ ಬೀಜ ಅಂತಃಕರಣದಲ್ಲಿ ಮತ್ತೆ ಬಿತ್ತದಂಗಾಗುತ್ತೆ. ಹೀಗೆ ವಿಷಯಗಳ ಅರಿವು, ಕಾಮವಾಸನೆ ಎದ್ದುಕೊಳ್ಳುವುದು, ವಿಷಯಗಳು ನೋಡೋದು, ಅದರಿಂದ ಕಾಮ ಎದ್ದು ಬರೋದು, ಬಾಯಿನಲ್ಲಿ ಜೊಲ್ ಸುರಿಯೋದು, ಕಾಮ ಭೋಗಕ್ಕಾಗಿ ಪ್ರಯತ್ನ ಮಾಡಿ ಕರ್ಮ ಮಾಡೋದು, ಅವುಗಳನ್ನ ಅನುಭವಿಸೋದು, ಅನುಭವದಿಂದ ಮತ್ತೆ ವಾಸನೆ ಅಂತಃಕರಣದಲ್ಲಿ ಅದರ ಸಂಸ್ಕಾರ, ಅದರ ಬೀಜ ಬಿಡೋದು, ಮತ್ತೆ ಅದು ಕಾಲಾನುಕಾಲಕ್ಕೆ ಇವುಗಳನ್ನ ಅನುಭವಿಸ್ಬೇಕು ಅನ್ನೋ ಆಸೆ. ಈ ಸೈಕಲ್ ಅದು ಪಡೆಯೋದಕ್ಕೆ ಮತ್ತೆ ಯತ್ನಿಸೋದು. ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೀಗೆ ತಿರುಗ್ತಾ ಇರ್ತೀವಿ ಎಂಬುದು ಕ್ರಮದಿಂದ ಕಾಮದ ವಿಲಾಸ ಚಕ್ರದಂತೆ ಅನವತ್ತರವಾಗಿ ತಿರುಗ್ತಲೇ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಿಲ್ಲಿಸ್ತೇನೆ. ಇನ್ನೊಂದು ಪೇಜ್ ಇದೆ, ಇದು ಮುಗಿಸ್ಬಿಟ್ಟು ನಾಳೆ ನಾನು ಈ 2ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಸ್ವಾಮಿಗಳು ಅದರ ಬಗ್ಗೆ ಹೇಳಿದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ.